ನಾವು ಯಾವುದೇ ಕೆಲಸವನ್ನ ಮಾಡಲಿ ಅದರ ಅರ್ಥವನ್ನ ತಿಳಿದು ಮಾಡಿದ್ರೆ ಹೆಚ್ಚಿನದಾದಂತಹ ಲಾಭ ನಮ್ಗೆ ಸಿಗುತ್ತೆ. ಎಲ್ರಿಗೂ ಗೊತ್ತಿರುವಂತಹ ವಿಚಾರವೇ, ಇದರಲ್ಲೇನು ವಿಶೇಷ ಏನಿಲ್ಲ. ಹಾಗಾದಾಗ ನಮ್ಮ ಪೂರ್ವಜರು ಅದಕ್ಕೆ ತಕ್ಕನಾದ ಹಾಗೆ ಒಂದಷ್ಟು ವಿಧಿವಿಧಾನಗಳನ್ನ ರೂಪಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ಹೆಜ್ಜೆನೂ ಕೂಡ ರೂಪಿಸಿ ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಆ ಹೆಜ್ಜೆಗಳಲ್ಲೇ ಹೋದ್ರೆ ನಮ್ಗೆ ಹೆಚ್ಚಿನ ಲಾಭ ಸಿಗುತ್ತೆ. ಅಕಸ್ಮಾತ್ ನಮಗೆ ಸಮಯ ಇಲ್ಲ ಅಥವಾ ಏನೋ ಹೊಂದಾಣಿಕೆ ಮಾಡ್ಕೋಬೇಕು ಅಂದ್ರೆ ಹೊಂದಾಣಿಕೆ ಮಾಡ್ಕೊಳ್ಳುವಂತಹ ಸ್ವಾತಂತ್ರ್ಯ ಕೂಡ ಇದೆ. ಹಾಗಾಗಿ ಈ ವಿಧಾನಗಳನ್ನ ಅನುಸರಿಸೋದು ನಮ್ಮ ಒಳಿತಿಗೆ ಹಾದಿ ಆಗತ್ತೆ ಅಂತ ಹೇಳಿ ಅಂತ ಸಲೀಸಾಗಿ ಹೇಳ್ಬೋದು. ಇಲ್ಲಿ ಈ ಒಂದು ಅಗ್ನಿಹೋತ್ರದ ಕಾರ್ಯದಲ್ಲಿ ಓಂ ಇಂದ ಹಿಡಿದು ಆಚಮನ, ಪ್ರಾಣಾಯಾಮ, ಈಶ್ವರ ಸ್ತುತಿ ಪ್ರಾರ್ಥನೆ, ಸ್ವಸ್ತಿ ವಾಚನ, ಶಾಂತಿಕರಣ ಮಂತ್ರಗಳು, ಆಮೇಲಿಂದ ಆಹುತಿ ಮಂತ್ರಗಳು, ಕೊನೆಯಲ್ಲಿ ಪೂರ್ಣಾಹುತಿ, ಈ ಥರದ್ದೆಲ್ಲ ಇದೆ. ಪ್ರತಿಯೊಂದು ಹೆಜ್ಜೆನೂ ಕೂಡ ಅರ್ಥವತ್ತಾಗಿದೆ, ಹಾಗೇನೆ ಉದಾತ್ತವಾದಂತಹ ಚಿಂತನೆಗಳನ್ನ ಇಟ್ಕೊಂಡಿದೆ. ಒಂದು 20 ನಿಮಿಷ ನಾನು ಅಗ್ನಿಹೋತ್ರ ಮಾಡ್ತೀನಿ ಅಂತಂದಾಗ ಎಲ್ಲವನ್ನೂ ಮರೆತು ನಾನಲ್ಲಿ ಏಕಾಗ್ರತೆಯಿಂದ ಭಗವಂತನ ಸಾಮೀಪ್ಯದಲ್ಲಿ ನಾನು ಇರ್ತೀನಿ ಅಂತ ಅಂದಾಗ ನಮ್ಮ ವ್ಯಕ್ತಿತ್ವ ನಮಗೇ ಗೊತ್ತಾಗದ ಹಾಗೆ ರೂಪಿತಗೊಳ್ಳುತ್ತೆ. ಹಾಗೇನೆ ನಮ್ಮ ಮುಖದಲ್ಲಿ ಕಾಂತಿ, ಆತ್ಮವಿಶ್ವಾಸ ಎದ್ದೆದ್ದು ಕಾಣ್ತಾ ಇರುತ್ತೆ. ಇದು ಒಂಥರದ ಲಾಭ. ಅಗ್ನಿಹೋತ್ರದಲ್ಲಿ ಭೌತಿಕ ಲಾಭ ಹಾಗೂ ಆಧ್ಯಾತ್ಮಿಕ ಲಾಭ ಅಂತ ಬೇರೆ ಬೇರೆ ಇದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತಾಡ್ತೀನಿ. ಇವತ್ತು ಈಶ್ವರ ಸ್ತುತಿ ಪ್ರಾರ್ಥನೆಯ ಬಗ್ಗೆ ಒಂದಷ್ಟು ಪೀಠಿಕೆಯನ್ನ ಹೇಳ್ತೀನಿ ನಾನು. ಈಶ್ವರ ಸ್ತುತಿ ಪ್ರಾರ್ಥನೆ ಅಂತ ಹೇಳಿ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಸ್ತುತಿ ಅಂತ ಅನ್ನುವಂತಹ ಒಂದು ಪದ ಇದೆ. ಸ್ತುತಿ ಅಂತಂದ್ರೆ ಏನು? ಸ್ತುತಿಸ್ತು ಗುಣವರ್ಣನಂ ಅಂತ ಹೇಳಿ ಅಂತ. ಯಾರನ್ನು ಬೇಕಾದ್ರೂ ಸ್ತುತಿಸಬಹುದು, ಬೇಕಾದಷ್ಟು ಆ ಥರದ್ದು ನಡೀತಾ ಇರುತ್ತೆ ಈ ಜಗತ್ತಿನಲ್ಲಿ. ಆದ್ರೆ ಭಗವಂತನನ್ನ ಕುರಿತದಾದಂತಹ ಸ್ತುತಿಗಳಿದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಂತ ಅನ್ಸತ್ತೆ. ಈ ಸ್ತುತಿಗಳನ್ನ ಅತ್ಯಂತ ಜತನದಿಂದ, ವಿವೇಕದಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಪ್ರತಿಯೊಂದು ಪದದ ಅರ್ಥವನ್ನ ತಿಳಿದುಕೊಂಡ್ರೂ ಕೂಡ ವಿಶಾಲವಾದಂತಹ ವ್ಯಾಪ್ತಿ ನಮಗೆ ಅರಿವಾಗತ್ತೆ. ಅವಾಗ ಭಗವಂತನನ್ನ ಒಲಿಸಿಕೊಳ್ಳಲು ಅಥವಾ ಅವನ ಸಾಮೀಪ್ಯವನ್ನ ಪಡೆಯಲು ನಮಗೆ ಸಹಕಾರಿಯಾಗುತ್ತೆ. ಈಶ್ವರ ಸ್ತುತಿ ಪ್ರಾರ್ಥನೆ ಅಂತ ಅನ್ನೋದ್ರಲ್ಲಿ ಈ ಅಗ್ನಿಹೋತ್ರದಲ್ಲಿ ನಾವು ವೇದ ಭಾರತಿಯಲ್ಲಿ ಬಳಸುವಂತಹ ಕ್ರಿಯೆಯಲ್ಲಿ 8 ಮಂತ್ರಗಳಿದೆ. ಸ್ಥೂಲವಾಗಿ ನೋಡೋದಾಯ್ತು ಅಂತಂದ್ರೆ ಇಲ್ಲಿ ಭಗವಂತನ ಗುಣಗಳನ್ನ ಕೊಂಡಾಡಲಾಗಿದೆ ಅಂತ. ಭಗವಂತನ ಗುಣಗಳನ್ನ ಕೊಂಡಾಡಿದ್ರೆ ನಮಗೇನು ಲಾಭ ಅಂತ ಹೇಳಿ ಅಂತ ಅನ್ಸತ್ತೆ. ಆದ್ರೆ ಈ ಸ್ತುತಿನಲ್ಲಿ ಈಶ್ವರ ಸ್ತುತಿ ಪ್ರಾರ್ಥನೆ ಅಂತ ಅನ್ನೋದಿದೆ. ಒಂದು ಸ್ತುತಿ ಇದೆ, ಇನ್ನೊಂದು ಪ್ರಾರ್ಥನೆ ಇದೆ. ಎರಡೂ ಪದಗಳ ಅರ್ಥವನ್ನ ಸ್ವಲ್ಪ ವಿವರವಾಗಿ ತಿಳಿದುಕೊಂಡ್ರೆ ಒಳ್ಳೇದು. ಹಾಗಾಗಿ ಈಗ ಮೊದಲನೇದಾಗಿ ಸ್ತುತಿ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ತುತಿಸ್ತು ಗುಣವರ್ಣನಂ ಅಂತ ಹೇಳಿ. ಭಗವಂತ ದಯಾಮಯಿ, ಕರುಣಾಳು, ಸರ್ವಂತರ್ಯಾಮಿ, ಸರ್ವಶಕ್ತ, ಈ ಇಡೀ ಜಗತ್ತನ್ನೇ ಪಾಲನೆ ಪೋಷಣೆ ಮಾಡ್ತೀಯಾನೆ, ಹೀಗೆ ನಾನಾ ವಿಧವಾಗಿ ಗುಣಗಳನ್ನ ಭಗವಂತನಿಗೆ ಆರೋಪಿಸಲಾಗಿದೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಆ ಗುಣಗಳನ್ನ ಸ್ತುತಿ ಮಾಡ್ತಾ ಇದ್ದಾಗ, ಅದರ ಅರ್ಥವನ್ನ ತಿಳಿದುಕೊಂಡಾಗ ನಮ್ಮ ಮನಸ್ಸು ಆ ಸ್ತುತಿಗಳಲ್ಲಿ ಲೀನವಾಗಿ ಆ ಅಂಶಗಳು ಅಂದ್ರೆ ಭಗವಂತನ ಗುಣಗಳು ಏನೇನಿದೆಯೋ ಅವಷ್ಟನ್ನು ನಮ್ಮಲ್ಲಿ ಇಳಿಯುವಂತಹ ಪ್ರೇರಣೆ ಸಿಗುತ್ತೆ ನಮಗೆ. ಭಗವಂತ ನೀನು ದಯಾಮಯಿಯಪ್ಪ, ನಾನು ದಯೆಯನ್ನ ತೋರಿಸ್ತೇನೆ ಇತರ ಜೀವಿಗಳಲ್ಲಿ ಅಂತಂದ್ರೆ ಒಂದು 10%, 20%, ಆಮೇಲಿಂದ 30%, 40% ದಯಾಮಯರಾಗಬಹುದಲ್ವಾ? ನಾನು ಸರ್ವಜ್ಞ ಆಗೋಕ್ ಸಾಧ್ಯ ಇಲ್ಲ, ಭಗವಂತನನ್ನು ಸರ್ವಜ್ಞ ಅಂತ ಕರಿತೀವಿ. ಒಂದಷ್ಟು ವಿಷಯವನ್ನ ತಿಳ್ಕೋಬಹುದಲ್ವಾ? ನಾನು ದಡ್ಡ, ನಂಗೇನು ತಿಳಿಯಲ್ಲ, ಅಜ್ಞಾನಿ ಅಂತ ಯಾಕೆ ಹೇಳ್ಕೋಬೇಕು? ಏಕೆ ಅಂತಂದ್ರೆ ಸ್ವಯಂ ಯುಜಸ್ವ ಸ್ವಯಂ ಜುಷಸ್ವ ಮಹಿಮಾತೆ ಅನ್ಯೇನ ನ ಸನ್ನಶೆ ಅಂತ ಒಂದು ವೇದ ಮಂತ್ರ ಹೇಳುತ್ತೆ. ನಿನ್ನಲ್ಲಿ ಎಲ್ಲಾ ಶಕ್ತಿನೂ ಇದೆಯಪ್ಪ, ನೀನ್ ಎಲ್ಲಾ ಕೆಲಸಗಳನ್ನು ಮಾಡಬಹುದು ಅಂತನ್ನುವಂತಹ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ಮಂತ್ರ ಇದೆ.
ಶುಕ್ರೋಸಿ, ಬ್ರಾಜೋಸಿ, ಸ್ವರಸಿ, ಜ್ಯೋತಿರಸಿ ಅಂತ ಹೇಳಿ ಅಂತ ಇನ್ನೊಂದು ವೇದ ಮಂತ್ರ ಇದೆ. ನೀನು ಹೊಳಿತಾ ಇದೀಯಾ, ನೀನು ಸೌಭಾಗ್ಯವಂತನಾಗಿದೀಯಾ, ನೀನು ಎಲ್ಲವನ್ನು ತಿಳಿದವನಾಗಿದೆಯಾ ಅಂತ ಆತ್ಮವಿಶ್ವಾಸವನ್ನು ಕೊಡುವಂಥದ್ದಿರುತ್ತೆ. ಹಾಗಾಗಿ ಏನಾಗುತ್ತೆ, ಈ ಮಂತ್ರಗಳನ್ನೆಲ್ಲ ಹೇಳಿದಾಗ ನಮಗೂ ಹೌದಲ್ವಾ, ಭಗವಂತನ ಸಾಮೀಪ್ಯ ಅಂದ್ರೇನು, ಭಗವಂತ ಎಲ್ಲಿದ್ದಾನೆ, ಅವನ ಅಡ್ರೆಸ್ ತಿಳ್ಕೊಂಡು ಹೋಗ್ಬಿಟ್ಟು ಅವನ ಪಕ್ಕದಲ್ಲಿ ಕೂತ್ಕೊಳ್ಳೋಣ, ಹಾಗೆಲ್ಲ ಆಗಲ್ಲ. ಭಗವಂತ ನಮ್ಮ ಒಂದು ಭಾರತೀಯ ಪರಂಪರೆಯಲ್ಲಿ, ಸನಾತನ ಧರ್ಮದಲ್ಲಿ ಭಗವಂತ ಹೇಗೆ ಕಾಣಿಸ್ಕೊಂಡಿದ್ದಾನೆ ಅಂದ್ರೆ ಇಡೀ ಜಗತ್ತಿನ ತುಂಬಾ ಕಾಣಿಸ್ಕೊಂಡಿದ್ದಾನೆ. ಅವನು ಇಂತಹ ಕಡೆ ಇದ್ದಾನೆ ಅಂತ ಅನ್ನೋ ಹಾಗೆ ಇರೋಕ್ಕಾಗಲ್ಲ. ಆದ್ರೆ ಈ ಮಂತ್ರಗಳನ್ನೆಲ್ಲ ಅರ್ಥವನ್ನೆಲ್ಲ ತಿಳಿದುಕೊಂಡಾಗ ನಾವು ಮಾನವರಾಗಬಹುದು, ಮಹಾಮಾನವರಾಗಬಹುದು, ದೈವತ್ವವನ್ನು ಪಡೆದುಕೊಳ್ಳಬಹುದು. ಹೀಗಾಗಿ ನಾವು ಆ ಸರ್ವವ್ಯಾಪಕ, ಸರ್ವಜ್ಞ, ಸರ್ವಶ್ರುತ, ಸರ್ವ ಸತ್ಯ ಸ್ವರೂಪ, ಚಿತ್ ಸ್ವರೂಪ, ಆನಂದ ಸ್ವರೂಪ ಅಂತ ಭಗವಂತನ ಹೇಳ್ತಾ ಇದೀವಲ್ಲ, ಈ ಆನಂದವನ್ನ ನಾವು ಪಡೆಯಬಹುದಲ್ವಾ ಅಂತ ಹೇಳಿ ಅಂತ ಅನ್ಸುತ್ತೆ. ಸ್ವಲ್ಪ ಸ್ವಲ್ಪವಾಗಿ ಹೀಗೆ ಪಡಿತಾ ಹೋದ್ರೆ ಒಂದು ದಿವಸ ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗಿರೋದು ನಮ್ಗೆ ಗೊತ್ತಾಗತ್ತೆ. ಈಗ ಪ್ರಾರ್ಥನೆ ಅಂತ ಅಂದ್ಬಿಟ್ಟು ಅಂತ ಹೇಳಿದೆ. ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನಾ ವೈ ಸಂಕಲ್ಪ ಅಂತ ಹೇಳಿ ಅಂತ. ಪ್ರಾರ್ಥನೆ ಮಾಡೋದಾಗ್ಲಿ ನಾವು ಒಂದು ಸಂಕಲ್ಪವನ್ನು ಮಾಡ್ತಾ ಇದೀವಿ, ಇದನ್ನ ನಾನು ಮಾಡೇ ತೀರ್ತೀನಿ ಅಂತ ಹೇಳಿ. ಅಂದ್ರೆ ಈ ಗುಣದ ಅವತರಣ ಇದೆಯಲ್ಲ, ಗುಣಗಳನ್ನ ನಮ್ಮಲ್ಲಿ ಇಳಿಸೋದಿದೆಯಲ್ಲ, ಅದು ಚೆನ್ನಾಗಿರುತ್ತೆ ಅಂತ. ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡದೇನು, ಅಧೂರಿ ಸ್ವಭಾವ ವಂಶವಾಗದಿರಲು ಮತ್ತು ಅನುವರ್ತಿಸುತ್ತ ಭಂಗ ಬಂದಂದು ಯತ್ನಿಸಿನ್ನು ಮರಳಿ ಮಂಕುತಿಮ್ಮ ಅಂತ ಡಿವಿಜಿ ಹೇಳ್ತಾರೆ. ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡದೇನು, ವೃತ್ತಿಯೊಳ್ ಅಧೂರಿ ಸ್ವಭಾವ ವಂಶ ಆಗದಿರಲ್ಲ. ಅಂದ್ರೆ ಉತ್ತಮತೆ ಇದೆ ಅಂತಂದ್ಮೇಲೆ ನಾನು ಯಾಕೆ ಆತರ ನಡತೆಯನ್ನ ರೂಪಿಸಿಕೊಳ್ಳಬಾರದು ಅಂತ ಹೇಳಿ ಅಂತ ಅನ್ಸುತ್ತೆ. ಅದಕ್ಕೆ ಭಂಗ ಬರುತ್ತೆ, ಅಡೆತಡೆಗಳು ಬರುತ್ತೆ, ಬರಲ್ಲ ಅಂತಲ್ಲ. ಆದ್ರೂ ಯತ್ನಿಸಿ ಇನ್ನೊಮ್ಮೆ ಮರಳಿ, ಹಾಗೆ ನಾವು ಪ್ರಯತ್ನ ಮಾಡ್ತಿದ್ರೆ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಈ ಸ್ತುತಿಗಳಲ್ಲಿ, ಈಶ್ವರ ಸ್ತುತಿನ ಭಗವಂತನನ್ನ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಬೇಡ್ಕೊಳ್ಳೋದೊಂದೇ ಅಲ್ಲ, ಸಂಕಲ್ಪ ಮಾಡಿಕೊಂಡು ನಾವು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು. ಅದೇ ಇರೋದು. ಈಗ ಭಗವಂತನ ಸಾಮೀಪ್ಯವನ್ನ ಸಾಧಿಸೋದು ಅಂತಂದ್ರೆ ಏನು ಅಂತಂದ್ರೆ, ಭಗವಂತ ಅವನಲ್ಲಿರುವ ಗುಣಗಳನ್ನ ನಮ್ಮೊಳಗೆ ಇಳಿಸಿಕೊಂಡಾಗ ಹಸ್ತವದು ದೈವ ಕೆಲವು ಮಂಕುತಿಮ್ಮ ಅಂತ ಡಿವಿಜಿ ಹೇಳಿದ ಹಾಗೆ, ಭಗವಂತ ನಮ್ಮನ್ನ ಈ ಜಗತ್ತಿನಲ್ಲಿ ಮಾಡಬೇಕಾದಂತಹ ಒಳ್ಳೊಳ್ಳೆಯ ಕೆಲಸಗಳಿಗಾಗಿ ಕೈಯಿನಂತೆ, ತನ್ನ ಕೈಯೋ ಏನೋ ಅಂತ ಬಳಸ್ಕೋತಾನೆ. ಈಗ ನೋಡಿ ಎಷ್ಟೊಂದು ಆವಿಷ್ಕಾರಗಳಾಗಿದೆ, ಎಷ್ಟೊಂದು ವಿಜ್ಞಾನ ಮುಂದುವರೆದಿದೆ. ಅದಕ್ಕೆಲ್ಲ ಪ್ರೇರಣೆ ಹೇಗ್ ಸಿಕ್ತು? ಈ ಜಗತ್ತಿನಲ್ಲಿ ಇದ್ದಂತಹ ವಸ್ತು ವಿಷಯಗಳನ್ನ ಬಳಸ್ಕೊಂಡೇ ಅಲ್ಲ. ಈಗ ಒಂದು ಮಿಕ್ಸರ್ ಅಂತ ಇಟ್ಕೊಳ್ಳೋಣಂತೆ, ಮಿಕ್ಸರ್ ಯಾರೋ ಕಂಡುಹಿಡಿದ್ರಪ್ಪ, ಅಥವಾ ಒಂದು ಟೆಲಿಫೋನ್ ಯಾರೋ ಕಂಡುಹಿಡಿದ್ರು, ಇದೆ ಉಪಯೋಗ ಆಗ್ತಾ ಇದೆ ಅಂತಂದ್ರೆ ಈ ಜಗತ್ತಿನಲ್ಲಿ ಇರೋದನ್ನೇ ಉಪಯೋಗಿಸ್ಕೊಂಡಿರ್ತಾನೆ. ಪ್ರೇರಣೆ ಸಿಕ್ತು ಅಂತಂದ್ರೆ ಭಗವಂತ ಕೂಡ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾರೋ ಅವನನ್ನ ತನ್ನ ಹಸ್ತದಂತೆ ಬಳಸ್ಕೊತಾನೆ ಅಂತ ಹೇಳಿ ಇದ್ದ. ಅವಾಗ ಏನಾಗುತ್ತೆ ಅಂತಂದ್ರೆ ಈ ನಮ್ಮಲ್ಲಿ ಸದ್ಗುಣಗಳ ವರ್ಧನೆ ಆಗತ್ತೆ, ದಯೆ, ಕರುಣೆ, ದಾನ ಇತ್ಯಾದಿಗಳು ನಮ್ಮಲ್ಲಿ ಬಂದು ಮಿಳಿತ ಆಗತ್ತೆ ನಮ್ಮ ನಡವಳಿಕೆಗಳಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನಾರ್ಜನೆ ಅಂತ, ಈಗಿನ್ನು ಜಾಗೀರ್ದಾರ್ ಅವ್ರು ಹೇಳಿದ್ರು, ಜ್ಞಾನದ ಬಗ್ಗೆ ಹೇಳಿದ್ರು. ಆ ಜ್ಞಾನ ನಮ್ಮಲ್ಲಿ ಬಂದು ಕೂತ್ಕೊಂತು ಅಂತಂದ್ರೆ ನಾವು ಯಾವುದಕ್ಕೂ ಹೆದರ್ಬೇಕಾಗಿಲ್ಲ ಅಂತ ಹೇಳಿ ಅಂತ. ಈಗ ಈಶ್ವರ ಸ್ತುತಿ ಪ್ರಾರ್ಥನೆ ಅಂತ ಹೇಳಿದೆ. ಈಶ್ವರ ಅಂದ್ರೆ ಏನು ಅಂತ ಸುಮ್ಮನೆ ಯೋಚನೆ ಮಾಡಿ. ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಮತ್ತು ವೇದ ಭಾಷೆಯಲ್ಲಿ ಮಾತ್ರ ಅದಕ್ಕೆ ಒಂದು, ಯಾವುದೇ ಒಂದು ಪದಕ್ಕೆ ಧಾತು ಅಂತಿದೆ, ಅದಕ್ಕೆ ಪ್ರತ್ಯಯ ಅವ್ಯಯ ಸೇರಿದ್ರೆ ಅದೊಂದು ಪದ ಆಗುತ್ತೆ. ಹಾಗಾಗಿ ಯಾವುದೇ ಪದವನ್ನ ನಾವು ನಿರ್ಮಾಣ ಮಾಡಬಹುದು, ಅಂತಹ ಒಂದು ಸೌಲಭ್ಯ ಇದರಲ್ಲಿದೆ, ಬೇರೆ ಪ್ರಪಂಚದ ಯಾವ ಭಾಷೆಯಲ್ಲೂ ಇಲ್ಲ. ಹಾಗಾಗಿ ಏನಾಗುತ್ತೆ, ಈಶ್ವರ ಅಂತಂದ್ರೆ ಈಶ ಐಶ್ವರ್ಯೆ ಅಂತ ಅನ್ನುವಂತಹ ಒಂದು ಧಾತು ಸಿಗುತ್ತೆ ನಮ್ಗೆ. ಅಂದ್ರೆ ಎಲ್ಲಾ ಸಂಪತ್ತನ್ನು ಉಳ್ಳವ ಅಂತ ಹೇಳಿ ಅಂತ ಯೋಚನೆ ಮಾಡಿ. ಈ ಜಗತ್ತನ್ನ ಸೃಷ್ಟಿ ಮಾಡಿದ್ಮೇಲೆ ಈ ಜಗತ್ತಿನಲ್ಲಿ ಇರೋದಷ್ಟು ಕೂಡ ಸಂಪದ್ಭರಿತವಾಗಿದೆ. ಈಗ ಗಾಳಿ ಅಂತ ಅನ್ಕೊಳ್ಳೋಣ, ಗಾಳಿಗೇನು ಬೆಲೆ ಇಲ್ಲ ಅಂತ ಅನ್ಕೋತೀವಿ. ಆದ್ರೆ ಐಸಿಯುನಲ್ಲಿ ಹೋಗ್ಬಿಟ್ಟಾಗ ಆಕ್ಸಿಜನ್ ಹಾಕೊಂಡಾಗ ಗಾಳಿಯ ಬೆಲೆ ಗೊತ್ತಾಗತ್ತಲ್ವಾ? ನೀರು ಯಥೇಚ್ಛವಾಗಿ ನಮ್ಗೆ ಸಿಗ್ತಾ ಇದೆ ಅಂತಂದ್ರೆ ಅದ್ರ ಬೆಲೆ ಗೊತ್ತಾಗಲ್ಲ. ಆದ್ರೆ ಎಲ್ಲೋ ಮರಳುಗಾಡಿನಲ್ಲಿ 1 ಲೀಟರ್ ನೀರಿಗೆ 500 ರೂಪಾಯಿ ಅಂದ್ರೆ ಕೊಡ್ತೀವಲ್ವಾ, ಹಾಗಾದ್ರೆ ಬೆಲೆ ಗೊತ್ತಾಗುತ್ತೆ. ಬೆಳಕು, ಸೂರ್ಯನ ಬೆಳಕು, ಶಾಖ ನಮಗೆ ಅಗಾಧವಾಗಿ ಸಿಗ್ತಾ ಇದೆ. ಆದ್ರೆ KEB-ನವರೋ ಯಾರೋ ಇಲಾಖೆಯವರು, ವಿದ್ಯುತ್ ಶಕ್ತಿ ಇಲಾಖೆಯವರು ಪ್ರತಿ ತಿಂಗಳು ಬಿಲ್ ಅನ್ನು ಕೊಡ್ತಾರಪ್ಪ. ಅವಾಗ ಕಟ್ಲೇಬೇಕು, ಇಲ್ಲದೆ ಇದ್ರೆ ಸಂಪರ್ಕವನ್ನು ಕಡಿದು ಹಾಕ್ತಾರೆ. ಆದ್ರೆ ನಾವು ಅದಕ್ಕೆ ಬಿಲ್ ಕೊಡ್ತಾ ಇದೀವ, ತೆರಿಗೆ ಕೊಡ್ತಾ ಇದೀವ, ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ಅಂದ್ರೆ
ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸೃಷ್ಟಿಯಲ್ಲಿ ಇರೋದಷ್ಟೂನೂ ಕೂಡ ಸಂಪತ್ತು ಉಳ್ಳದ್ದು ಅಂತ. ಈ ಸಂಪತ್ತು ಪರಿಚಿನ್ಮರ್ತಿನೋ ಅಂತ ಹೇಳಿ ಅಂತ ಒಂದು ವೇದ ಮಂತ್ರ ಬರುತ್ತೆ, ಎಲ್ಲಾ ಕಡೆ ಹರಡಿದೆ ಅಂತ ಹೇಳಿ ಅಂತ. ನೋಡಿ, ಯೋಚನೆ ಮಾಡಿ, ಮುನ್ಸಿಪಾಲಿಟಿ ಅವರು ಬಂದು ಪ್ರತಿದಿನ ಬಂದು ಮನೆ ಮುಂದೆ ಬಂದು ಕಸ ಎತ್ಕೊಂಡು ಹೋಗ್ತಾರೆ. ಆ ಕಸದಿಂದಲೂ ರಸ ತೆಗಿತಾ ಇದ್ದಾರಲ್ವಾ, ಅಂದ್ರೆ ಆ ಕಸದಲ್ಲೂ ನಾವು ಬೇಡ ಅಂತ ಬಿಸಾಕಿದ್ರಲ್ಲೂ ಕೂಡ ಎಂತಹ ಬಂಗಾರದಂತಹ ಗೊಬ್ಬರ ತಯಾರಾಗುತ್ತೆ ಅಂತಂದ್ರೆ ಅದಕ್ಕೂ ಒಂದು ಬೆಲೆ ಬಂದಿದೆ ಅಂತ. ಹಾಗಾಗಿ ಈ ಜಗತ್ತಿನಲ್ಲಿ ವ್ಯರ್ಥ ಅಂತ ಅನ್ನೋದು ಯಾವುದೂ ಇಲ್ಲ. ಡಿವಿಜಿ ಕೇಳ್ತಾರೆ, ವ್ಯರ್ಥವೆಂದೆನಿಪುದೇಂ ಕ್ರಿಮಿಕೀಟ ಕೋಟಿ ರಚನೆಯಲ್ಲಿ ಅಂತ ಹೇಳಿ ಅಂತ. ಅವರೇ ಪ್ರಶ್ನೆ ಕೇಳ್ತಾರೆ 4ನೇ ಸಾಲಲ್ಲಿ, ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ. ನಾವು ಕೇಳ್ತೀವಿ, ಯಾಕಪ್ಪ ಬೇಕು, ಜಿರ್ಲೆ ಯಾಕೆ ಬೇಕು, ತಿಗಣೆ ಯಾಕೆ ಬೇಕು, ಸೊಳ್ಳೆ ಯಾಕೆ ಬೇಕು ಅಂತ ಕೇಳ್ತೀವಿ. ಪಾರ್ಥೇನಿಯಂ ಗಿಡ ಯಾಕೆ ಬೇಕು, ಪಾಪಾಸ್ ಕಳ್ಳಿ ಯಾಕೆ ಬೇಕು, ಮುಳ್ಳಿನ ಗಿಡ ಯಾಕೆ ಬೇಕು ಅಂತ ಕೇಳ್ಕೊತೀವಿ. ಆದ್ರೆ ಸರಿಯಾಗಿ ನೋಡಿದರೆ ಪ್ರಪಂಚದಲ್ಲಿ ಅದು ಎಲ್ಲಾವುದು ಬೇಕೇ ಬೇಕು ಅಂತ ಹೇಳಿ ಅಂತ ಅನ್ಸುತ್ತೆ. ಜಿರಳೆ ಕೊಳೆಯನ್ನ ತಿನ್ನುತ್ತೆ. ಹಾಗೆ ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಅಂದ್ರೆ ಈ ಭಗವಂತನ ಸೃಷ್ಟಿಯನ್ನ ಅರಿತುಕೊಂಡು ಜಾಗೀರ್ದವರು ಹೇಳಿದ್ರು, ಭಗವಂತ, ಜೀವಾತ್ಮ ಹಾಗೂ ಈ ಪ್ರಪಂಚ ಮೂರನ್ನ ಅರ್ಥ ಮಾಡ್ಕೋಬೇಕು ಅಂತ. ಋಗ್ವೇದದ ನಾಸದಿಯ ಸೂಕ್ತದಲ್ಲಿ ಇದನ್ನೇ ಹೇಳೋದು. 10ನೇ ಮಂಡಲದ 129ನೇ ಸೂಕ್ತದಲ್ಲಿ ಈ ಪ್ರಪಂಚ, ಜೀವಾತ್ಮ, ಸಚ್ಚಿತ್ ಮತ್ತು ಸಚ್ಚಿದಾನಂದ ಅಂತ ಮೂರು ಅಸ್ತಿತ್ವ ಇದೆ, ಅದನ್ನು ತಿಳ್ಕೊಂಡ್ರೆ ಅದೇ ಜ್ಞಾನ ಅಂತ ಹೇಳಿ ಅಂತ. ಅವಾಗ ಈ ಜಗತ್ತಿನಲ್ಲಿ ನಾವು ಹೇಗೆ ಜೀವಿಸಬಹುದು ಅಂತ ಅನ್ನೋದು ಗೊತ್ತಾಗತ್ತೆ ಅಂತ. ಈಶ್ವರ ಅಂದ್ರೆ ಈಶ ನಿಯಮನೆ ಅಂತ ಹೇಳಿ ಅಂತ ಇನ್ನೊಂದು ಧಾತು ಇದೆ. ಅಂದ್ರೆ ಆ ನಿಯಮವನ್ನ ಮಾಡಿದಾನೆ ಅಂತ ಹೇಳಿದ್ದೆ. ಈ ಸೃಷ್ಟಿಯ ನಿಯಮಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಮಂತ್ರಗಳಲ್ಲೆಲ್ಲ ನಾವು ಸಂಧ್ಯಾವನ್ನೇ ಇರ್ಬೋದು, ಪೂಜೆ ಪುನಸ್ಕಾರ ಇರ್ಬೋದು, ಹೋಮ ಹವನ ಇರ್ಬೋದು, ಇನ್ಯಾವುದೇ ಧಾರ್ಮಿಕ ಕ್ರಿಯೆಗಳಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ವೇದ ಮಂತ್ರಗಳನ್ನ ಹೇಳಲಾಗತ್ತೆ. ಆ ವೇದ ಮಂತ್ರಗಳಲ್ಲಿ ಪ್ರಕೃತಿಯ ಬಗ್ಗೆ, ಈ ಜಡವಸ್ತುಗಳ ಬಗ್ಗೆ, ಭಗವಂತನ ಬಗ್ಗೆ, ಜೀವಾತ್ಮರ ಬಗ್ಗೆ ವಿವರಗಳಿದೆ. ಅದನ್ನ ತಿಳ್ಕೊಂತು ಅಂತಂದ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ. ಹಾಗಾಗಿ ಈಶ್ವರ ಸ್ತುತಿ ಪ್ರಾರ್ಥನೆಯಲ್ಲಿ ಬೇಕಾದಷ್ಟು ವಿಚಾರಗಳನ್ನ ಹೇಳಲಾಗಿದೆ. ಸುಮ್ನೆ ಒಂದು ಸ್ಥೂಲವಾಗಿ ಹೇಳೋದಾಯ್ತು ಅಂತಂದ್ರೆ, ಭಗವಂತನ ಸ್ವರೂಪವನ್ನ ಮೊದಲು ತಿಳ್ಕೋಬೇಕು. ಅವನು ಸರ್ವಂತರ್ಯಾಮಿ, ಸರ್ವಶಕ್ತ, ಸರ್ವಜ್ಞ ಅಂತ ಹೇಳಿ ಅಂತ. ಆಮೇಲೆ ವೇದ ಮಂತ್ರಗಳು ಸಾರ್ವಕಾಲಿಕ, ಸಾರ್ವದೇಶಿಕ ಹಾಗೂ ಸಾರ್ವಭೌಮ ಅಂತನ್ನುವಂಥದ್ದನ್ನು ತಿಳ್ಕೋಬೇಕು. ಅದನ್ನ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಕೇಳಬೇಕಾದಿಲ್ಲ, ನೀವೇ ಪರೀಕ್ಷೆ ಮಾಡಿ ನಿಮ್ಗೆ ಗೊತ್ತಾಗತ್ತೆ. ಅಂತಹ ಒಂದು ಉದಾತ್ತವಾದಂತಹ ಚಿಂತನೆ ಇದೆ ಇಲ್ಲಿ. ಇಲ್ಲಿ ನಾವು ಭಗವಂತನ ಸ್ತುತಿ ಮಾಡ್ತೀವಿ ಅಂತ ಹೇಳಿದೆ. ಸ್ತುತಿಸ್ತು ಗುಣವರ್ಣನಂ ಅಂತ ಹೇಳಿದೆ. ಅಂದ್ರೆ ಗುಣವನ್ನ ನಾವು ಹೇಳ್ತಾ ಇದ್ದಾಗ ಆ ಗುಣಗಳು ನಮ್ಮಲ್ಲೇ ಇಳಿಯುತ್ತೆ ಅಂತ. ಅಂದ್ರೆ ಏನೇನಿದೆ ಅಂತ ಹೇಳ್ತೀವಿ ಅಂತಂದ್ರೆ, ಇವನು, ಈ ಭಗವಂತ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಅದನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ದಾನೆ ಅಂತ. ಹೇಗೆ ಮಾಡ್ತಾ ಇದ್ದಾನೆ ಅಂತ ಅಂತಂದ್ರೆ, ಆ ಸೃಷ್ಟಿಯ ನಿಯಮ ಅಂತ ಆಗ್ಲೇ ಹೇಳಿದ್ನಲ್ಲ, ಆ ನಿಯಮವನ್ನ ರೂಪಿಸ್ಬಿಟ್ಟಿದ್ದಾನೆ. ಸುಮ್ನೆ ಒಂದು ಉದಾಹರಣೆಗೆ ನೀರಿನ ಚಕ್ರವನ್ನ ತಗೊಳ್ಳಿ. ನೀರಿನ ಚಕ್ರ ಏನಿರುತ್ತೆ, ಮಳೆ ಬರುತ್ತೆ, ಎಲ್ಲೂ ಉಗಮವಾಗಿದೆ ಅನ್ನೋದು ಬಿಡೋಣಂತೆ, ಮಳೆ ಬರುತ್ತೆ, ಭೂಮಿ ಗಿಳಿಯುತ್ತೆ, ಭೂಮಿ ಒಳಗೆ ಇಂಗತ್ತೆ, ಕೆರೆ ಕಟ್ಟೆಗಳು ತುಂಬಿಕೊಳ್ಳುತ್ತೆ, ನದಿ ಹರಿಯುತ್ತೆ, ಆಮೇಲೆ ಸಮುದ್ರಕ್ಕೆ ಹೋಗುತ್ತೆ, ಸಮುದ್ರದಲ್ಲಿ ಸೂರ್ಯನ ಶಾಖದಿಂದ ಆವಿ ಆಗುತ್ತೆ, ಮೋಡ ಆಗುತ್ತೆ, ಮತ್ತೆ ಮಳೆ ಬರುತ್ತೆ. ಆ ಚಕ್ರ, ನೀರಿನ ಚಕ್ರ ಹೀಗೆ ತನಗೆ ತಾನೇ ಹರಿತಾ ಇರುತ್ತೆ, ನಡೀತಾ ಇರುತ್ತೆ. ಅದೇ ತರಹ ಗಿಡ ಬೆಳೆಯೋದು ಹಾಗೇನೆ. ಎಲ್ಲೋ ಒಂದು ಕಡೆ ಒಂದು ಬೀಜ ಇತ್ತು, ಆ ಬೀಜ ಭೂಮಿ ಮೇಲೆ ಬಿತ್ತು, ಪೋಷಕಾಂಶಗಳು ಸಿಕ್ತು, ಮರ ಆಯ್ತು, ಹಣ್ಣು ಹೂವು ಹಣ್ಣು ಎಲ್ಲ ಬಿಡ್ತು, ಆಮೇಲಿಂದ ಬೀಜ ಪ್ರಸಾರ ಆಯ್ತು, ಮತ್ತೆ ಇನ್ನೊಂದು ಮರ ಹುಟ್ಟಿತು. ಹೀಗೇನೆ ಇದೊಂಥರ ಚೆನ್ನಾಗಿರುತ್ತೆ ಇಂತಹದ್ದು. ಹಾಗಾಗಿ ಇಂತಹ ಒಂದು ಸೃಷ್ಟಿಯನ್ನ ಪಾಲನೆ ಮಾಡ್ತೀಯನಲ್ಲ ಭಗವಂತ, ಅಂತಹ ಭಗವಂತ ನೀನು ಸರ್ವಶಕ್ತ, ನಿರಾಕಾರ, ಸರ್ವತ್ರ ಇದೆಯಾ, ಸರ್ವ ವ್ಯಾಪಕನಾದಿಯಾ ಆಗಿದೆಯಾ, ಅನಾದಿಯೋ ಅನಂತನೋ ಆಗಿದೆಯಾ, ಸತ್ಯ ಗುಣಗಳನ್ನ ನೀನು ಹೊಂದಿದೀಯಾ ನೀನು. ಹಾಗಾಗಿ ನಿನ್ನನ್ನ ಈಶ್ವರ ಅಂತ ಹೇಳಿ ಅಂತ ಕರಿತಾ ಇದ್ದೀನಿ ನಾನು. ಹಾಗಾಗಿ ನಿನ್ನನ್ನ ಸ್ತುತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ. ಅವನ ಸ್ವಭಾವ ಹೇಗಿದೆ? ಅವನು ಅವಿನಾಶಿ, ಜ್ಞಾನಿ, ಆನಂದ, ಶುದ್ಧ, ನ್ಯಾಯಕಾರಿ, ದಯಾಳು, ಅಜನ್ಮ, ಈ ತರದ್ದೆಲ್ಲ ಆರೋಪ ಅಂತಂದ್ರೆ ಅವ್ರ ಮೇಲೆ ಇದು ಅಂತೆಲ್ಲ ಗುಣಗಳನ್ನ ಹೇಳಲಾಗಿದೆ ಅಂತ ಹೇಳಿ ಅಂತ. ಅಂತವನೇ ಈಶ್ವರ ಅಂತ ಹೇಳಿ ಅಂತ. ಅಂದ್ರೆ ಅವನ ಕೆಲಸ ಏನಪ್ಪಾ? ಈ ಜಗತ್ತಿನ ಉತ್ಪತ್ತಿಯನ್ನ ಮಾಡಿದಾನೆ. ಸೂರ್ಯ ಚಂದ್ರಮ ಸೌಧಾತ ಯಥಾ ಪೂರ್ವಮ ಕಲ್ಪಯತ್ ಅಂತ ಹೇಳಿ ಅಕಸ್ಮಾತ್ ಏನಾದ್ರೂ ಪ್ರಳಯ ಆದ್ರೆ, ಈ ಜಗತ್ತು ಹೋದ್ರೆ, ಮತ್ತೆ ಇದೇ ತರದ್ದು ಸೂರ್ಯಮಂಡಲ ಎಲ್ಲವನ್ನೂ ಕೂಡ ಅವ್ರು ಸೃಷ್ಟಿ ಮಾಡುವಂತಹ ತಾಕತ್ತಿದೆ ಅಂತ ಒಂದು ವೇದ ಮಂತ್ರ, ಋಗ್ವೇದದ ಮಂತ್ರ ಹೇಳುತ್ತೆ. ಅಂದ್ರೆ ಈ ಜಗತ್ತಿನ ಉತ್ಪತ್ತಿ, ಪಾಲನೆ, ಪೋಷಣೆ, ವಿನಾಶ ಎಲ್ಲರಿಗೂ ಅಷ್ಟೇನೆ. ನಮ್ಮ ಭಾರತೀಯ ಸಿದ್ಧಾಂತದಲ್ಲಿ ಪಾಪ ಪುಣ್ಯ ಕರ್ಮ ಸಿದ್ಧಾಂತ ಅನ್ನೋದೆಲ್ಲ ಇದೆ ನಮ್ಗೆ. ಹಾಗೆ ಅದನ್ನೆಲ್ಲ ನ್ಯಾಯಕಾರಿ ಅಂದ್ರೆ ಯಾರು?
ಭಗವಂತ ಇದನ್ನೆಲ್ಲ ಒಂದು ಲೆಕ್ಕವನ್ನು ಇಟ್ಬಿಟ್ಟು ಅವರವರ ಕರ್ಮ ಫಲದಂತೆ ಅವರವರಿಗೆ ಎಲ್ಲವೂ ಸಿಗುವ ಹಾಗೆ ಮಾಡಿದ್ದಾನೆ ಅಂತೇಳಿ ಅಂತ. ಹಾಗಾಗಿ ಇಂತಹ ಗುಣಗಳನ್ನ ನಮ್ಮಲ್ಲಿ ಉಳಿಸ್ಕೊಂಡು ಅಂದ್ರೆ ಇದು ಮುಖಸ್ತುತಿ ಹೊಗಳಿಕೆ ಅಂತಲ್ಲ. ಇದು ಆ ಸ್ವಭಾವ, ಭಗವಂತನ ಸ್ವಭಾವ ಏನಿದೆ ಅದು ನಮ್ಮಲ್ಲಿ ಬರಬೇಕು ಅಂತ ಹೇಳಿ ಅಂತ. ಅವಾಗ ಒಂಥರ ನಮ್ಮಲ್ಲೂ ಕೂಡ ದೈವಿ ಶಕ್ತಿ, ದೈವಿ ಕಳೆ ಬೆಳೆಯುತ್ತೆ ಅಂತ ಹೇಳಿ ಅಂತ. ಹಾಗಾಗಿ ಈ ತರಹದ ಮಂತ್ರಗಳನ್ನ ನಾವು ಬೇಕಾದಷ್ಟು ಎಲ್ಲ ಇದೆಲ್ಲ ಅದನ್ನ ಹೇಳ್ಬೋದು. ಇವತ್ತು ಒಂದು ಮಂತ್ರದ ಅರ್ಥವನ್ನು ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೇನೆ. ಮೊಟ್ಟ ಮೊದಲನೇ ಮಂತ್ರ ಹೇಳುತ್ತೆ, ವಿಶ್ವಾನಿ ದೇವ ಸವಿತರ್ ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ ಅಂತ ಹೇಳಿದ್ರೆ. ಎಷ್ಟು ಚೆನ್ನಾಗಿದೆ ಈ ಮಂತ್ರ ಅಂತ ಹೇಳಿದ್ರೆ, ನೇರವಾಗಿ ಭಗವಂತನನ್ನ ನಾವು ಕೇಳ್ಕೊತಿದೀವಿ ಅಂತ ಅನ್ನೋ ಹಾಗಿದೆ. ಅಂದ್ರೆ ನಮ್ಮ ದುರಿತಾಚರಣೆಯನ್ನ ದೂರ ಮಾಡಿ ಶ್ರೇಷ್ಠ ಆಚರಣೆಯನ್ನ ನನ್ನಲ್ಲಿ ಬರುವ ಹಾಗೆ ಮಾಡು ಅಂತ ಅನ್ನೋ ಹಾಗೆ ಅದು ಹೇಳುತ್ತೆ. ಅಂತ ಅಂದ್ರೆ ನಮ್ಮ ಸಮಸ್ತ ದುರ್ನಡತೆಗಳನ್ನ, ಪಾಪಗಳನ್ನ ದೂರ ಮಾಡೋ, ಯಾವುದು ಕಲ್ಯಾಣಕಾರಿಯಾಗಿದೆಯೋ, ಯಾವುದು ಒಳ್ಳೇದಾಗಿದೆಯೋ ಅದನ್ನ ನನ್ನಲ್ಲಿ ತುಂಬಿಕೊಡು ಅಂತ ಹೇಳಿ ಅಂತ ಹೇಳೋದನ್ನ ಹೇಳ್ಬಿಟ್ವಿ. ಹೇಗಾಗತ್ತೆ ಅಂತಂದ್ರೆ, ಈಗಾಗಲೇ ನಾನು ಹೇಳಿದ್ನಲ್ಲ, ಭಗವಂತ ದಯಾಮಯಿ, ಕರುಣಾಳು, ಅವನೆಲ್ಲವೂ ಸತ್ಯವನ್ನೇ ಮಾಡ್ತಾನೆ ಅಂತ ಹೇಳಿ ಅಂತ. ಈಗ ಅಲ್ಲಿ ಹಾಕ್ತಾ ಇದ್ದಾರೆ ಶ್ರೀಧರ್ಜಿ ಅವರು ಇದನ್ನ. ಪ್ರತಿಯೊಂದು ಪದದ ಅರ್ಥವೂ ಕೂಡ ಅಲ್ಲಿದೆ. ಅಲ್ಲಿ ವಿಶ್ವಾನಿದೇವ ಸವಿತರ್ ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ ಅಂತ ಹೇಳಿ ಅಂತ. ದುರಿತಾನಿ ಪರಾಸುವ, ಕೆಟ್ಟವುಗಳು ದೂರ ಆಗೋ ಹಾಗೆ ಮಾಡು. ಯತ್ ಭದ್ರಂ, ಭದ್ರಂ ಅಂತಾರೆ ಕಲ್ಯಾಣಕಾರಿಗಳು ಯಾವುದಿದೆಯೋ, ಒಳ್ಳೆಯ ಕೆಲಸ ಯಾವುದಿದೆಯೋ ಅದು ನನ್ನದು ಆಗಲಿ ಅಂತ ಕೇಳ್ಕೊತಾ ಇದೀವಿ ನಾವು. ಕೇಳ್ಕೊಂಡಾಗ ಏನಾಗುತ್ತೆ, ಈ ಸಾಲು ನಮ್ಮ ಮನಸ್ಸಿನಲ್ಲಿ ಬಂದ್ರೆ ನಾವು ಪ್ರತಿಯೊಂದು ಕೆಲಸವನ್ನ ಮಾಡುವಾಗ್ಲೂ ಕೂಡ ಅದು ಜ್ಞಾಪಕಕ್ಕೆ ಬರಬೇಕು ನಮ್ಗೆ. ಅವಾಗ ಏನಾಗುತ್ತೆ, ನಾನು ಮಾಡ್ತಾ ಇರೋ ಕೆಲಸ, ಏನೇ ಕೆಲಸ ಆಗ್ಲಿ, ಜ್ಞಾಪಕಕ್ಕೆ ಬಂದಾಗ ಸರಿ ಇದೆಯೋ ಇಲ್ವೋ ಅಂತ ಹೇಳಿ ಅಂತ ನಮ್ಮ ಆತ್ಮಸಾಕ್ಷಿ ಹೇಳ್ತಾ ಇರುತ್ತೆ. ಆ ಆತ್ಮಸಾಕ್ಷಿ ಹೇಳಿದಾಗ ಅದು ಹೇಳುತ್ತೆ, ನೋಡಯ್ಯ ಇದು ಮಾಡ್ತಿದ್ಯಾ, ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋತೀಯ, ಆದ್ರೆ ಸುಮಾರು ಜನಕ್ಕೆ ಗೊತ್ತಾಗತ್ತೆ, ಆದ್ರಿಂದ ಇಂತಹ ಕೆಲಸವನ್ನ ನೀವು ಮಾಡಬೇಡ ಅಂತ ಹೇಳಿ ಅಂತ ಒಂದು ಪ್ರೇರಣೆಯನ್ನ ಕೊಡುತ್ತೆ. ಆ ಪ್ರೇರಣೆಯನ್ನ ನಾವು ಆಲಿಸ್ಬೇಕು ಅದನ್ನ ಅಂತ ಹೇಳಿ ಅಂತ. ಹಾಗಾಗಿ ನಾವೇ ಮಾಡ್ತಿದೀವಿ ಅಂದ್ರೆ ಭಗವಂತ ಅಂತಹ ಚೆನ್ನಾಗಿ ಸರ್ವಶಕ್ತ, ಅವನು ದಯಾಳು ಅಂತೆಲ್ಲ ಹೇಳಾದ್ಮೇಲೆ ನಾವು ಕೂಡ ಆ ನಿಟ್ಟಿನಲ್ಲಿ ನಡೀತಾ ಇದೀವಿ, ಆ ನಡತೆಗಳನ್ನ ನಮ್ಮಲ್ಲಿ ಇಳಿಸ್ಕೋತಾ ಇದೀವಿ ಅಂತೆಲ್ಲ ಹೇಳಾದ್ಮೇಲೆ, ನಾವು ಇಳಿಸ್ಕೊಂಡಾದ್ಮೇಲೆ ಕೂಡ ಒಳ್ಳೆಯ ಕೆಲಸವನ್ನ ನಾವು ಮಾಡ್ಬೇಕು. ಯಾಕೆ ಅಂತಂದ್ರೆ, ಯಾವ ಕೆಲಸವನ್ನ ಮಾಡಿದರೂ ಕೂಡ ಅದಕ್ಕೆ ಒಂದು ಕರ್ಮಫಲ ಅಂತ ಇರುತ್ತೆ. ಆ ಕೆಲಸ ಸಾಮಾನ್ಯವಾಗಿ ಸಮಷ್ಟಿಯ ಕೆಲಸವನ್ನ ಮಾಡಿದಾಗ ಅಂತಹ ಕರ್ಮಫಲಗಳು ನಮ್ಮನ್ನ ಬಾಧಿಸುವುದಿಲ್ಲ ಅಂತ ಅನ್ನೋದಕ್ಕೂ ವೇದ ಮಂತ್ರ ಇದೆ. ಕರ್ಮ ನ ಲಿಪ್ಯತೆ ನರೇ ಅಂತ ಹೇಳಿ ಅಂತ ಈಶಾವಾಸ್ಯ ಉಪನಿಷತ್ತು ಯಜುರ್ವೇದದ 40ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಮಂತ್ರ. ನಾನು ನನಗೋಸ್ಕರ ಕೆಲಸ ಮಾಡುವಾಗ ಸ್ವಾರ್ಥ ಅನ್ನೋದಿರುತ್ತೆ. ಸಮಷ್ಟಿಯ ಕೆಲಸ, ಎಲ್ಲರಿಗೋಸ್ಕರ ಅಂತ ಕೆಲಸ ಮಾಡುವಾಗ, ಈಗ ನಮ್ಮ ವೇದ ಭಾರತಿ ಇದೆ, ವೇದ ಎಲ್ಲರಿಗಾಗಿ ಅಂತ ಧ್ಯೇಯವಾಕ್ಯ. ಅಲ್ಲಿ ನನಗೋಸ್ಕರ ಅಲ್ವಲ್ಲ, ಎಲ್ಲರಿಗೋಸ್ಕರ. ಯಾರಿಗೆ ಇಷ್ಟ ಇದೆಯೋ, ಯಾರು ಬರ್ತಿರೋ ಬನ್ನಿ ಕಲ್ತ್ಕೊಳ್ಳಿ, ಅದರ ಅರ್ಥವನ್ನ ಆ ತರ ಜೀವನ ಮಾಡಿ ಅಂತ ಅನ್ನುವಂತಹ ಒಂದು ವಿಧಾನ ಅಷ್ಟೇನೆ. ಹಾಗಾಗಿ ಆ ತರ ತಿಳ್ಕೊಂಡಾಗ ಭಗವಂತನಿಂದ ನಮಗೆ ಪ್ರೇರಣೆ ಆಗುತ್ತೆ, ನೀನು ಇಂತಹ ಕೆಲಸವನ್ನ ಮಾಡಬೇಡ, ಇದು ಒಳ್ಳೆಯ ಕೆಲಸ, ಇದನ್ನ ಮಾಡು ಅಂತ ಹೇಳಿ ಅಂತ. ಹಾಗಾಗಿ ಭಗವಂತನನ್ನ ನಾವು ವಿಶ್ವಾನಿ ದೇವ, ಇಡೀ ಪ್ರಪಂಚಕ್ಕೆ ಭಗವಂತನಾಗಿರೋ ನೀನು, ಸವಿತರ್ ದುರಿತಾನಿ ಪರಾಸುವ ಅಂತ. ಅಂದ್ರೆ ಸವಿತು ಅಂದ್ರೆ ಶುಯಿ ಪ್ರೇರಣೆ ಅಂತ ಅನ್ನುವಂತಹ ಒಂದು ಧಾತು ಬರುತ್ತೆ. ಅಂದ್ರೆ ಪ್ರೇರಣೆಯನ್ನ ನೀಡುವಂತಹವನು ನೀನು ಅಂತ ಹೇಳಿ ಅಂತ. ಹಾಗಾಗಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ನಮಗೆ ಪ್ರೇರಣೆಯನ್ನ ನೀಡು ಅಂತನ್ನುವಂತಹ ಅರ್ಥ ಕೂಡ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ತಿಳ್ಕೊಂತು ಅಂತಂದ್ರೆ ನಾವು ಯಾಕೆ ಮಾಡ್ತಾ ಇದೀವಿ, ಇದರ ಅರ್ಥ ಏನು, ಇದರ ಲಾಭ ಏನು, ಜಗತ್ತಿಗೆ ಉಪಯೋಗ ಆಗುತ್ತಲ್ಲ ಅಂತಹ ಕೆಲಸವನ್ನು ಮಾಡ್ಲಿ ಅಂತ ನಮ್ಮ ಪೂರ್ವಜರು, ಋಷಿ ಮುನಿಗಳು ಅವರೆಲ್ಲರೂ ಕೂಡ ಇಂತಹ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅಗ್ನಿಹೋತ್ರವನ್ನ ನಿರೂಪಿಸಿದ್ದಾರೆ. ಅದನ್ನ ಪ್ರತಿ ದಿನ ಮಾಡಬೇಕು, ಸಾಯಂಕಾಲ ಬೆಳಿಗ್ಗೆ ಅಂತ. ಅಂದ್ರೆ ಅದೆಲ್ಲ ಬಿಡಿ, ಅದರ ಅರ್ಥಗಳೆಲ್ಲ ಬೇಕಾದಷ್ಟು ಇದೆ. ಆದ್ರೆ ಈ ತರಹ ಮಾಡೋದ್ರಿಂದ ನಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ. ಪ್ರಜ ಅಂತ ಅನ್ನುವಂತಹ, ಜ ಅಂದ್ರೆ ಹುಟ್ಟು, ಪ್ರ ಅಂತಂದ್ರೆ ಒಳ್ಳೆಯದು, ಪ್ರಜೆ ಅಂತ ನಾವೀಗ ಕನ್ನಡದಲ್ಲಿ ಕರಿತೀವಲ್ಲ, ಹಾಗಂತಹ ಪ್ರಜೆ ಆಗ್ತಾರೆ. ಆ ಪ್ರಜೆ ಭಾರತಕ್ಕೆ ಬೇಡವಾ, ನಮ್ಮ ಸಮಾಜಕ್ಕೆ ಬೇಡವಾ, ನಮ್ಮ ಸಂಸಾರಕ್ಕೆ ಆಗೋದು ಬೇಡವಾ? ಆ ತರ ಈ ಒಂದು ಅಗ್ನಿಹೋತ್ರವನ್ನ ಮಾಡೋದ್ರಿಂದ ನಮ್ಮ ವ್ಯಕ್ತಿತ್ವ ನಿರೂಪಿತವಾಗಿ ಒಳ್ಳೆಯ ಪ್ರಜಾ, ಇನ್ನು ಸುಪ್ರಜಾ ಅಂತ ಹೇಳಿ ಇದ್ದ.
ಸುಪ್ರಜಾ ಪ್ರಜಾಭಿಶ್ಯಾಮ ಅಂತ ಹೇಳಿ ಇಂತ ಒಂದು ವೇದ ಮಂತ್ರ. ಅಂದ್ರೆ ಇಂತಹ ಪ್ರಜೆಗಳನ್ನ ನಾವು ಹೊಂದೋಣ ಅಂತ ಹೇಳಿ ಅಂತ, ಅದು ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಉಪನ್ಯಾಸಕ್ಕೆ ವಿರಾಮವನ್ನು ನೀಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ ಹಾಗೂ ನಮಸ್ಕಾರ. ಹರಿ ಓಂ. ನಾನು ಶೇರ್ ಮಾಡಿದ್ರಿಂದ ನಾನಿಲ್ಲಿ ನಿಂತಲ್ಲಿ ಗೊತ್ತಾಗ್ದಲ್ಲ ನೀವು ಅನ್ಮ್ಯೂಟ್ ಮಾಡೋದು ಕಷ್ಟ ಆಯ್ತು. ಯಾರಾದ್ರೂ ಏನಾದ್ರು ಪ್ರಶ್ನೆನ ಅಶೋಕ್ ಕುಮಾರ್ ಕೇಳೋದಾದ್ರೆ ಕೇಳಿ, ಆಮೇಲೆ ಒಂದು 10 ನಿಮಿಷ ಅಭ್ಯಾಸ ಮಾಡೋಣ. ಖಂಡಿತವಾಗ್ಲು ಏನಾದ್ರೂ ನಮ್ಗೆ ಅನುಮಾನಗಳಿದ್ರೆ ಅಥವಾ ಏನಾದ್ರು ಇದ್ರೆ ಪರಿಹಾರ ಮಾಡೋಣಂತೆ. ಖಂಡಿತವಾಗ್ಲು ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ಇನ್ನು 2 ನಿಮಿಷ ನೋಡ್ತೀನಿ, ಯಾರು ಏನು ಕೇಳದೆ ಹೋದ್ರೆ ಇವತ್ತಿನ ಅಗ್ನಿಹೋತ್ರ ಪಾಠ ಹೇಳಿ. ನಮಸ್ತೆ ಗುರುಗಳೇ, ಕವಿತಾ ಮಾತಾಡ್ತಿರೋದು. ಕವಿತಾ, ಮೈಸೂರ್. ಹೌದು ಗುರುಗಳೇ, ಮಾತಾಡಮ್ಮ. ಅದೇ ಅಂದ್ರೆ ಈಗ ವೇದಗಳಲ್ಲಿ ಬರುವಂತ ಮಂತ್ರಗಳು ಅದು ಗುರುಮುಖೇನ ಕಲಿಬೇಕು, ಮತ್ತೆ ಅದರ ಉಚ್ಚಾರಣೆ ಕರೆಕ್ಟ್ ಆಗಿದ್ರೆ ಮಾತ್ರನೇ ಅದು ಅನುಕೂಲ ಆಗೋದು ಅಂತ ಹೇಳ್ತಾರೆ. ಹೌದಾ ಗುರುಗಳೇ? ಅದು ಸ್ವಲ್ಪ ಕ್ಲಾರಿಟಿ ಬೇಕಿತ್ತು. ಹೇಳಿ ಅಶೋಕ್. ಗುರುಮುಖೇನ ಕಲಿಬೇಕು ಅಂತ ಅನ್ನೋದು ಪದ್ಧತಿ. ಯಾಕೆ ಅಂತಂದ್ರೆ ಸರಿಯಾಗಿ ಅದರ ತಿಳ್ಕೊಂಡಾಗ ಆ ತರ ಪಾಠ ಆದ್ರೆ ಚೆನ್ನಾಗಿ ಇರುತ್ತೆ ಅಂತ. ಈಗ ಶ್ರೀಧರ್ಜಿ ಅವರು ಹೇಳ್ಕೊಡ್ತಾ ಇದ್ದಾರೆ ಅಗ್ನಿಹೋತ್ರದ ಮಂತ್ರಗಳನ್ನ ಕಲಿಯೋದು ಒಳ್ಳೇದು. ಹಾಗಾಗಿ ಏನಾಗುತ್ತೆ, ಈಗ ನೀವು ಕೇಳ್ಬೋದು ಬೇಕಾದಷ್ಟು ತರದ ಪಾಠಗಳಿದೆ. ಈಗ ಶೃಂಗೇರಿ ಪಾಠ ಬೇರೆ ಇರುತ್ತೆ, ತಮಿಳ್ನಾಡಿನಲ್ಲಿ ಬೇರೆ ಇರುತ್ತೆ, ಆಂಧ್ರ ಪ್ರದೇಶದಲ್ಲಿ ಬೇರೆ ಇದೆ, ಉತ್ತರ ಭಾರತದಲ್ಲಿ ಇನ್ನೂ ಒಂಥರ ಇದೆ. ಯಾವುದನ್ನು ಅನುಸರಿಸೋದು ಅಂತ ಅನ್ನುವಂತಹ ಒಂದು ಗೊಂದಲ ಆಗುತ್ತೆ. ಆದರೆ ನಮಗೆ ಈ ಮಂತ್ರಗಳು ಉಳಿದುಕೊಳ್ಳಲಿ ಅಂತ ಅನ್ನೋದ್ರಿಂದ ಆಗ್ಲೇ ಅಷ್ಟೇ. ಈಗ ಋಗ್ವೇದದ ಥರದಲ್ಲಿ ಒಂದು ಮಂತ್ರವನ್ನ ಉಚ್ಚಾರಣೆ ಮಾಡಿದಾಗ ಒಂದು ಬೇರೆ ತರ ಬರುತ್ತೆ. ಯಜುರ್ವೇದದಲ್ಲಿ ಬಂದಾಗ ಗಮ್ ಅಂತ ಅನ್ನೋದು ಒಂದು ಸೇರ್ಕೊಳ್ಳುತ್ತೆ. ಹೀಗೆಲ್ಲ ಇದೆ. ಅದರಿಂದ ಯಾವುದು ಅಂತ ಅರ್ಥ ಒಂದೇನೆ, ಏನು ವ್ಯತ್ಯಾಸ ಆಗಲ್ಲ, ಹೇಳುವಂತ ಕ್ರಮದಲ್ಲ ಆಗುತ್ತೆ. ಆಮೇಲೆ ಅಲ್ಲಿ ವೇದ ಮಂತ್ರಗಳಲ್ಲಿ ಸ್ವರಗಳು ಅಂತ ಇದೆ, ಉದಾತ್ತ, ಅನುದಾತ್ತ, ಸ್ವರಿತ ಅಂತೆಲ್ಲ ಹೇಳಿ ಅಂತ. ಅದು ಆ ರೀತಿ ಹೇಳಿದಾಗ ಅದರ ಅರ್ಥ ಸರಿ ಹೋಗುತ್ತೆ. ಈಗ ಸಾಮಾನ್ಯವಾಗಿ ಹೇಳ್ತಾರೆ ಒತ್ತಿ ಹೇಳಿದರು ಅಂತ ಹೇಳಿ ಅಂತ. ಈ ಪೇಪರ್ನೆಲ್ಲ ಬರುತ್ತೆ ಅಲ್ಲ, ಏನನ್ನು ಒತ್ತಿ ಹೇಳ್ತಾರೆ ಅವರು? ಅಲ್ಲಿ ಎಂತದಾರು ಇರುತ್ತಾ, ಏನಾದ್ರು ಇಟ್ಟಿರ್ತಾರ ಇವ್ರಿಗೆ ಒತ್ತಕ್ಕೆ ಅಂತ? ಹಾಗಲ್ಲ. ಅಂದ್ರೆ ಆ ಪದಕ್ಕೆ ಆ ಸ್ವರಿತವನ್ನು ಉಪಯೋಗಿಸಿದಾಗ, ಈಗ ಮಾ ಅಂತಿದೆ, ಬೇಡ ಅಂತ. ಮಾ ಅಂದ್ರೆ ನನಗೆ ಅಂತನೂ ಆಗತ್ತೆ. ಅವನ್ನ ಹೇಳುವಾಗ ಆ ಒಂದು ಧ್ವನಿನಲ್ಲಿ ಏರಿಳಿತಾ ಇರುತ್ತೆ ನೋಡಿ. ಈಗ ನಾಟಕ ಮಾಡ್ತೀರಪ್ಪ, ನಾಟಕ ಮಾಡ್ದಾಗ ಈಗ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಹೇಳಕ್ಕೂ ಸ್ವಲ್ಪ ಮಾತಾಡಿ ಪ್ಲೀಸ್, ಅದೇ ಪದಗಳು. ಆಯ್ತಾ? ಅರ್ಥ ಆಯ್ತಾ? ಹೀಗೆ ಅದಿರುತ್ತೆ ಅಷ್ಟೇನೆ. ಅದಕ್ಕೆ ಆ ಅರ್ಥ ವ್ಯತ್ಯಾಸ ಆಗದ ಹಾಗೆ ಆತರ ಗುರುಮುಖಿಯನ್ನ ಕಲಿಬೇಕು ಅಂತ ಇದೆ ಅಷ್ಟೇನೆ. ಅವ್ರು ಹೇಳ್ಕೊಟ್ಟಿದ್ದನ್ನ ಆ ತರ ಕಲ್ತ್ರೆ ಅದು ಉಳಿಸ್ಕೊಂಡು ಬರೋಕೆ ನಮ್ಗೆ ಅನುಕೂಲ ಆಗತ್ತೆ. ಆಮೇಲಿಂದ ಏನಾಗುತ್ತೆ, ಒಂದು ಪದ್ಧತಿಯಲ್ಲಿ ಹೇಳ್ಕೊಟ್ಟಾಗ ಒಂದು 10 ಜನ ಕೂತ್ಕೊಂಡು ಒಂದೇ ವೇದ ಮಂತ್ರವನ್ನು ಹೇಳಿದಾಗ, ಈಗ ಶ್ರೀಧರ್ಜಿ ಅವರು ಹೇಳ್ಕೊಡ್ತಾ ಇದ್ದಾರೆ. ಈಗ ನಾವು ಒಂದು ಮಲ್ಗುಂದ ಅಂತ ಹೋಗಿದ್ವಿ ಈಗ ಒಂದು 15 ದಿವಸದ ಹಿಂದೆ. ಒಂದು 40-50 ಜನ ಒಟ್ಟಿಗೆ ಹೇಳಿದ್ವಪ್ಪ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೇಳೋದಕ್ಕೆ. ಆ ವೈಬ್ರೇಷನ್ ಅದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಒಂದೊಂದು ರಾಗದಲ್ಲಿ ಹೇಳಿದ್ರೆ ಹೆಂಗೆ ಇರುತ್ತೆ ಹೇಳಿ? ಹಾಗಾಗಿ ಕಲಿತಾಗ ಒಂದೇ ತರ ಇರ್ಲಿ ಅಂತ ಅನ್ನೋ ತರದಲ್ಲಿ ಹೇಳ್ತಾರೆ ಹೊರತು, ಅದು ಬೇರೆ ಎಲ್ಲಾರು ಸುಮಾರು ಜನ ಏನೇನೋ ಹೇಳ್ಬೋದು, ಆದ್ರೆ ನನಗ್ ಗೊತ್ತಿರುವಷ್ಟು ಇಷ್ಟು ಲಾಭಗಳು. ಹಾಗಾಗಿ ಅದನ್ನ ಕಲ್ತ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೇನ್ ಕೇಳಿದ್ರಿ ನೀವು? ಗುರುಮುಖೇನ ಒಂದಾಯ್ತು. ಆಮೇಲೆ ಅಂದ್ರೆ ಅಕಸ್ಮಾತ್ ಪ್ರಾಕ್ಟೀಸ್ ಅಲ್ಲಿ ಇದ್ದ ಖಂಡಿತ ಅದಿರುತ್ತೆ. ಮಧ್ಯೆ ಏನಾದ್ರೂ ಗ್ಯಾಪ್ ಆಯ್ತು ಅಥವಾ ನಾವು ಹೇಳೋದು ಇದಾದಾಗ ಅವಾಗ ಮತ್ತೆ ಅದೇ ಮಂತ್ರನ ಹೇಳ್ಬೇಕಾದ್ರೆ ಅಕಸ್ಮಾತ್ ಶಬ್ದದಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆ ಟೋನಲ್ಲೇ ಬರ್ಲಿಲ್ಲ ಅಂದ್ರೆ ಏನಾದ್ರೂ ಸಮಸ್ಯೆ ಅಥವಾ ಪರವಾಗಿಲ್ವಾ ಹೇಗೆ ಅಂತ? ಪರವಾಗಿಲ್ಲ. ಈಗ ನೋಡಿ 100 ಮಾರ್ಕ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ, ಯಾವ್ದೋ ಒಂದಕ್ಕೆ ಸರಿ ಹೇಳಲಿಲ್ಲ ಅಂತಂದ್ರೆ 100 ಮಾರ್ಕ್ಸ್ ಕೊಡ್ತಾರ? ಅವ್ರಿಗೂ ಕಮ್ಮಿ. ಈಗ ನೋಡಿ, ಯಾವ್ದೋ ಹಾಡು ಹೇಳೋದ್ರಲ್ಲಿ ಸ್ವರ, ರಾಗ ಇದು ಎಲ್ಲದನ್ನು ಇರುತ್ತಲ್ವಾ? ಯಾವ್ದೋ ಇದಕ್ಕೆ 40, ಇದಕ್ಕೆ 50, ಇದಕ್ಕೆ 30 ಅಂತ ಇಟ್ಟಿರ್ತಾರೆ. ಎಲ್ಲೋ ಯಾವ್ದ್ರ ಹಾಗೆ ಆತರ ಇದು ಹಾಕೊಂಡಾಗ ಬರಲ್ಲ ನಮ್ಗೆ. ಆದ್ರೆ
ಅಷ್ಟುನೂ ಪೂರ್ತಿ ಪರಿಪೂರ್ಣವಾಗಿದ್ರೆ ಕೇಳೋದಕ್ಕೆ ಇದಕ್ಕೆ ಚೆನ್ನಾಗಿರುತ್ತೆ. ಯಾರಾದ್ರೂ ತಿಳಿದವ್ರು ಇರ್ತಾರಲ್ಲ, ಈಗ ನೋಡಿ, ವಿಶ್ವಾನಿದೇವ ಅಂತಂದಾಗ ಶ್ವ ಅನ್ನೋದಕ್ಕೆ ಸ್ವರಿತದಲ್ಲಿದೆ ಅದು. ಹಾಗೆ ಅದನ್ನ ಹೇಳಿದಾಗ ಕೇಳಕ್ಕೂ ಚೆನ್ನಾಗಿರುತ್ತೆ. ಪರಾಸುವ ಅಂತ ಹೇಳಿ ಅಂತ ಅಂದ್ರೆ ಇದನ್ನೆಲ್ಲ ಹೇಳಿದ ಅವಾಗ ಆ ತರ ಕೂತ್ಬಿಟ್ಟಾಗ ನಮ್ಗೆ ಅದ್ರ ಗಮನ ಇರುತ್ತೆ ಅಲ್ಲಿಗೆ. ಅವಾಗ ಮಾತಾಡುವಾಗ್ಲೂ ಅಷ್ಟೇನೆ ಇದನ್ನೆಲ್ಲ ಈ ಥರದನ್ನೆಲ್ಲ ಬಳಸ್ಕೊಂತು ಅಂತಂದ್ರೆ ನಮಗೆ ಗೊತ್ತಿಲ್ದಂಗೆ ನಮ್ಮ ಮಾತುಗಳು ಕೂಡ ಶುದ್ಧವಾಗತ್ತೆ ಅಂತ. ಹಾಗಾಗಿ ಇದನ್ನೆಲ್ಲ ಬಳಸ್ಕೊತಿದ್ದಾರೆ, ಒಂದು ವೈಜ್ಞಾನಿಕವಾದಂತಹ ರೀತಿಯಲ್ಲಿದೆ. ಆಮೇಲಿಂದ ನೀವು ಇನ್ನೊಂದು ಹೇಳೋದ್ ಮತ್ತೆ, ಮಂತ್ರಗಳ ಅರ್ಥವನ್ನ ಷಡಂಗ ಸಹಿತವಾಗಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಡಿಕ್ಷನರಿ ಇಟ್ಕೊಂಡು ಎಲ್ಲ ಇಟ್ಕೊಂಡು ಮಾಡ್ತು ಅಂತಂದ್ರೆ ಒಂದೊಂದ್ಸಲ ತಪ್ಪಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಉಚ್ಚಾರಣೆ ಮಾಡುವಾಗ್ಲೂ ಅಷ್ಟೇನೆ. ಈಗ ನೋಡಿ, ನಿಮ್ಗೆ ಹೇಳ್ದಂಗೆ ಭವತಿ ಭಿಕ್ಷಾನ್ ದೇಹಿ ಇದೆ. ಬಹುಶಃ ಈ ವಾಕ್ಯನ ಕೇಳಿರ್ತೀರ ನೀವು, ಆಯ್ತಾ? ಮನ್ಯುಂ ಮಯಿ ಧೇಹಿ ಅಂತಿದೆ. ಮನ್ಯುಂ ಮಯಿ ಧೇಹಿ ಅಂತ ಅನ್ನೋದು ವೇದ ಮಂತ್ರ. ಭವತಿ ಭಿಕ್ಷಾನ್ ದೇಹಿ ಅಂತ ಅನ್ನೋದು ಸಾಮಾನ್ಯವಾದಂತಹ ಸಂಸ್ಕೃತದ ವಾದ. ಅಲ್ಲಿ ದೇಹಿ ಅನ್ನೋದು ಸಣ್ಣದ ದೇಹಿ, ಭವತಿ ಭಿಕ್ಷಾ ಅಂದ್ರೆ ದೇಹಿ ನನಗೆ ಕೊಡು ಅಂತ ಹೇಳಿ ಅಂತ. ಮನ್ಯು ಮೈ ಧೇಹಿ ಅಂತಂದ್ರೆ ನನ್ನಲ್ಲಿ ಸ್ಥಾಪಿಸು ಅಂತ ಹೇಳಿ ಅಂತ. ಅಂದ್ರೆ ನನಗ್ ಬೇಕಾದಾಗ ನಾನು ಉಪಯೋಗಿಸ್ಕೋತೀನಿ ಅಂತ ಹೇಳಿ ಅಂತ. ಯಾಕೆ ಹಾಗೆ? ಈಗ ನಾನು 1 ಲಕ್ಷ ರೂಪಾಯಿ ನನಗ್ ಬೇಕು ಅಂತ ಇಟ್ಕೊಳ್ಳಿ, 1 ಕೋಟಿ ರೂಪಾಯಿ ಕೊಟ್ಬಿಟ್ರಪ್ಪ, ತಡ್ಕೊಳಕ್ ಆಗಲ್ಲ ಅಲ್ವಾ? ಗಾಬರಿ ಆಗ್ಬಿಡುತ್ತೆ. ಹೆಂಗಿಟ್ಕೊಳ್ಳೋದು? ಏನ್ ಮಾಡೋದು? ಯಾರು ಬಂದು ಹೊಡ್ಕೊಂಡು ಹೋದ್ರೆ ಏನಪ್ಪಾ ಮಾಡೋದು? ಇಷ್ಟು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಮಾಡಪ್ಪ ಅಂತ ಹೇಳಿ. ಅವಾಗ ದೇಹಿ ಅಂದ್ರೆ ನನ್ನ ಅಕೌಂಟ್ಗೆ ಹಾಕಿರಪ್ಪ, ಅಲ್ಲಿಂದ ಯಾವಾಗ ಬೇಕೋ ಅವಾಗ ವಿತ್ಡ್ರಾ ಮಾಡ್ಕೋತೀನಿ ಅಂತ. ಅರ್ಥ ಆಯ್ತಾ? ಹಾಗೆ ಅಂದ್ರೆ ಅರ್ಥ ಸಹಿತ ತಿಳ್ಕೊಂಡಾಗ ಈ ತರ ಕನ್ಫ್ಯೂಷನ್ಸ್ ಆಗಲ್ಲ. ಈಗ ಭವತಿ ಭಿಕ್ಷಾ ಅಂತ 1 ಲಕ್ಷ ಕೇಳಿದ್ರಿ ನೀವು, 1 ಕೋಟಿ ರೂಪಾಯಿ ಕೊಟ್ಬಿಟ್ರಪ್ಪ, 1 ಕೋಟಿ ರೂಪಾಯಿಂದ ಒಂದೊಂದು ನಾಣ್ಯನೇ ಕೊಟ್ರು, 1 ರೂಪಾಯಿನ ಬಿಲ್ಲೇನೆ ಕೊಟ್ರು ಅಂತ ಇಟ್ಕೊಳ್ಳಿ, ಹಿಡ್ಕೊಳಕ್ ಆಗತ್ತೆ? ಅದನ್ನೇ ನನ್ನ ಅಕೌಂಟ್ಗೆ ಹಾಕು, ನಾನು ಯಾವಾಗ ಬೇಕೋ ವಿತ್ಡ್ರಾ ಮಾಡ್ಕೋತೀನಿ ಅಂತಂದ್ರೆ ಅವಾಗ ಸರಿಯಾಗಿರುತ್ತೆ. ಹೀಗೆ ಈ ತರ ವ್ಯತ್ಯಾಸಗಳಿರುತ್ತೆ. ಸುಮ್ನೆ ಸುಲಭವಾದ ಒಂದು ಉದಾಹರಣೆಯನ್ನು ನಾನು ಕೊಟ್ಟೆ ಅಷ್ಟೇ. ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ಗುರುಗಳೇ. ಒಳ್ಳೆಯದು. ಕವಿತಾ, ನಮಸ್ತೆ ಗುರುಗಳೇ. ನಮಸ್ತೆ. ನಿಮಗೆ ಪಾಠ ಮಾಡಬೇಕು ಆರಂಭದಲ್ಲಿ ಒಂದು ಸಣ್ಣ ಉದಾಹರಣೆ ನಾನು ಕೊಟ್ಟಿದ್ದೆ. ಅದು ಎಲ್ಲಾರು ಇಲ್ಲೊಂದು 30-32 ಜನ ಇದ್ದಾರೆ. ಹಾಗಾಗಿ ಆ ಉದಾಹರಣೆಯಿಂದ ಕೊಟ್ರೆ ಸೊ ನಿಮ್ಗೆ ಸ್ವಲ್ಪ ಅದು ಹೆಚ್ಚು ಎಫೆಕ್ಟಿವ್ ಆಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಕೊಡ್ತೀನಿ. ನಾವು ಶಾಂತಿ ಮಂತ್ರದ ಕೊನೆಯಲ್ಲಿ ಸಾಮ ಶಾಂತಿ ರೇಧಿ ಅಂತ ಹೇಳ್ತೀವಿ. ಅದನ್ನೇ ಹೇಳಿದ್ರು ಅವಾಗ ಅಶೋಕ್ಜಿ. ಅಲ್ಲಿ ಸಾ ಶಾಂತಿ ರೇಧಿ ಸಾ ಅದು ಉದಾತ್ತಲ್ಲಿ ಬಂತು. ಇದು ಅಂತ ಹೇಳಿದಾಗ ಅದು ನನಗೆ ಎಂತ ಅರ್ಥ? ಅದನ್ನೇ ಅದರಿಂದ ಏನಾಗುತ್ತೆ? ಸಾ ಶಾಂತಿ ರೇಧಿ, ನನಗೆ ಶಾಂತಿ ಬೇಕು. ಅದನ್ನೇ ನನಗೆ ಪುಸ್ತಕ ನೋಡ್ಕೊಂಡು ಏನು ಗುರುಮುಖೇನ ಪಾಠ ಆಗದಲ್ಲೇನೆ ಸ್ವರ ಬಿಟ್ಟು ಹೇಳಿದ್ರೆ ಏನಾಗುತ್ತೆ? ಸಾ ಶಾಂತಿ ರೇಧಿ, ನಾನು ಚೆನ್ನಾಗಿ ಹೇಳ್ತೀನಿ ಅಂತ ಹೇಳಿ ಸಾ ಶಾಂತಿ ರೇಧಿ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಹೋಯ್ತು. ನನಗೆ ಮಾನದ ಕಾಲಭಾಗ ಸ್ವರಿತದಲ್ಲಿ ಹೇಳಿದ್ರೆ ಬೇಡ ಅಂತ, ಅದೇ ಅನುದಾತ್ತ ಹೇಳಿದ್ರೆ ನಾನು ಅಂತ. ಅದರಿಂದ ಅದೇ ತರ ಇನ್ನೊಂದು ಶಾಂತಿ ಬರ್ತದೆ, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಲ್ಲಿ ಮಾನ ಸ್ವರಿತದಲ್ಲಿ ಹೇಳಬೇಕು, ಯಾಕಂದ್ರೆ ದುಃಖ ಬೇಡ ನಮ್ಗೆ, ಬೇಕು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಜಾಗದಲ್ಲಿ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳಿದ್ರೆ ನನಗೆ ದುಃಖದ ಅಂಶ ಇರ್ಲಿ. ಇದು ಇಲ್ಲಿ ಮಂತ್ರಕ್ಕೆ ಸ್ವರ ವ್ಯತ್ಯಾಸದಲ್ಲಿ ಏನೋ ಅರ್ಥ ವ್ಯತ್ಯಾಸ ಆಗುತ್ತಿದ್ದಲ್ಲ, ಆ ವೇವ್ಸ್ ಇದೆಯಲ್ಲ, ನಾನು ಅನ್ಕೋತೀನಿ ನಾವು ಅದನ್ನ ಮೂಲಕ ಏನಾದ್ರು ಇದನ್ನ ಚೆಕ್ ಮಾಡಿದ್ರೆ ಬಹುಶಃ ಗೊತ್ತಾಗಬಹುದು. ಸಾ ಶಾಂತಿ ಇದೆ ಅಂತ ಹೇಳಿದಾಗ ಬೇರುವಂತ ವೇವ್ಸೇ ಬೇರೆ. ಸಾ ಶಾಂತಿ ನೋಡಿ, ಸಾ ಅದು ಎಷ್ಟು ನಮ್ಮನ್ನ ಮಾತಾಡಿ ಅಶೋಕ್ ಮಾಡ್ತಾರೆ. ಏನಿಲ್ಲ, ಇನ್ನೊಂದು ವಿಚಾರ. ಈಗ ಇಲ್ಲಿ ಸ್ವರ ಎಲ್ಲ ಕೊಟ್ಟಿದಾರಲ್ಲ, ಅದರಿಂದ ಇದು ಕೊಟ್ಟಾಗ ಇದು ಬದಲಾಗೋದಿಲ್ಲ. ಇದು ನೀವು ದೇಶದ ಯಾವುದೇ ಭಾಗದಲ್ಲಿ ಹೇಳಿದ್ರು ಇದೇ ತರ ಹೇಳ್ಬೇಕಾಗತ್ತೆ. ಅವಾಗ ಏನಾಗತ್ತೆ ಹೇಳಿ, ಎಲ್ರು ಒಂದೇ ತರದಲ್ಲಿ ಹೇಳ್ತಾರೆ, ಒಂಥರ ಯೂನಿಫಾರ್ಮ್ ಆಗಿರುತ್ತೆ. ಹೌದು. ಈಗ ಒಬ್ಬೊಬ್ರು ಒಂದೊಂದರ ಹೇಳ್ತು ಅಂದ್ರೆ 20 ಜನ ಕೂತ್ಕೊಂಡವ್ರು ಒಬ್ರು ಋಗ್ವೇದ ತರ, ಒಬ್ರು ಯಜುರ್ವೇದ ತರ, ಇನ್ನೊಂದ್ ತರ ಹೇಳ್ತು ಅಂತಂದ್ರೆ ಅಲ್ಲಿ ಕೇಳೋರ್ಗೆ ಏನಪ್ಪಾ ಅಂತ ಅನ್ನೋಂಗ ಅನ್ಸುತ್ತೆ. ಹಾಗಾಗಿ ಒಂದು ಸಿಸ್ಟಮ್ ಅಂತ ತಂದಿದ್ದಾರೆ ಅಂತ ಹೇಳಿದ್ನಲ್ಲ, ಆ ಸಿಸ್ಟಮ್ ಚೆನ್ನಾಗಿರುತ್ತದು. ಆ ಸಿಸ್ಟಮ್ ತಂದಾಗ ಅದೇ ತರದಲ್ಲಿ ಹೇಳಿದ್ರೆ ಎಲ್ಲಾರ್ಗು ಒಂದೇ ತರ ಇರುತ್ತೆ. ಈಗ ಯೂನಿಫಾರ್ಮ್ ಹಾಕೊಂಡು ಹೋದಂಗಪ್ಪ ಅಷ್ಟೇನೆ.
ಹಾ 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 ಅಷ್ಟೇ. ಧನ್ಯವಾದ. ಹರಿ ಓಂ. ಇಬ್ಬರು ಪಂಡಿತರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ, ಪಂಡಿತನ ಅಲ್ಲದವನು ಒಂಚೂರು ನಿಮಗೆ ಅಗ್ನಿಹೋತ್ರ ಪಾಠದ ಮಂತ್ರಗಳ ಸ್ವರವನ್ನು ಪರಿಚಯ ಮಾಡಿಕೊಡುವಂತ ಕೆಲಸವನ್ನು ಮಾಡ್ತಾರೆ. ಟೀಚರ್ಜಿ, ಸರ್ ನನಗೆ ಎಕ್ಸಿಟ್ ಆಗೋದಕ್ಕೆ ಅನುಮತಿ ಕೊಡ್ತೀರಿ ಸರ್? ಸರ್ ಆಗ್ಲಿ ಸರ್, ಹೋಗಿ ಬನ್ನಿ ಸರ್. ಧನ್ಯವಾದ. ಆಯ್ತು, ಒಳ್ಳೇದಾಗಿ. ಇಲ್ಲಿ ಒಂದು ಮಂತ್ರ ಇದೆ. ಓಂ ವಿಶ್ವಾನಿ ದೇವ ಸವಿತರ್ ದುರಿತಾನಿ ಪರಾಸುವ ಯದ್ಭದ್ರಂತನ್ನ ಆಸುವ. ಎರಡೇ ಸಾಲಿನ ಈ ಮಂತ್ರ. ಈ ಮಂತ್ರವನ್ನ ಹೇಳ್ಬೇಕಾದ್ರೆ ಇದರಲ್ಲಿ ಒಟ್ಟು ನಾವು ಸ್ವರಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕೆಳಗಡೆ 4ನೇ ಸಾಲು ಬರ್ದಿದ್ದೀನಿ. ಶ್ವ ಅಂತ ಬರ್ದು ಅದ್ರ ಮುಂದೆ ಸ್ವರಿತ ಅಂತ ಬರ್ದಿದ್ದೀನಿ. ಶ್ವ ಅಂದ್ರೆ ಸ್ವರಿತ ಅಲ್ಲ, ಶ್ವ ಮೇಲೊಂದು ಉದ್ದನ ಗೆರೆ ಇದೆ. ಆ ಉದ್ದನ ಗೆರೆ ಇದೆಯಲ್ಲ, ಅದನ್ನ ಸ್ವರಿತ ಅಂತ ಹೇಳಿ. ಆ ಸ್ವರಿತ ಇದ್ದಾಗ ಏನಂತ ಹೇಗೆ ಹೇಳ್ಬೇಕು ನಾವು? ವಿಶ್ವಾನಿ, ಶ್ವ ಎತ್ತರದ ಸ್ವರದಲ್ಲಿ ಹೇಳ್ಬೇಕು. ಅದೇ ತರ ಮುಂದಕ್ಕೆ ಪರಾ ಪರಾಸುವ, ಇಲ್ಲಿ ಪರ ವಿಶ್ವ ಅನ್ನೋದನ್ನ ಎತ್ತರದ ಸ್ವರದಲ್ಲಿ ಹೇಳಬೇಕು. ಹಾಗೇನೆ ಇಲ್ಲಿ ಸವಿತರ ದುರಿತಾನಿ ಪರಾಸುವ ಸಾವಿ, ಸಾ ಇಲ್ಲಿ ವೀಗ್ ಮಾತನ್ನ ಉದಾತ್ತ ಅಂತ ಬರ್ದೀನಿ. ಯಾವ ಅಕ್ಷರಗಳಿಗೆ ಯಾವುದೇ ಸಂಕೇತ ಇರಲ್ಲ, ಅದನ್ನ ನಾವು ಉದಾತ್ತ ಅಂತ ಹೇಳ್ತೇವೆ. ಅಂದ್ರೆ ಆಸ್ ಇಟ್ ಈಸ್ ಹೇಳ್ಬೇಕಷ್ಟೇ, ಅದರಲ್ಲಿ ಇನ್ನೇನು ವ್ಯತ್ಯಾಸ ಮಾಡೋಗಿಲ್ಲ. ಹಾಗೆ ಇಲ್ಲಿ ಇನ್ನೊಂದು ರೀ ಕೆಳಗಡೆ ಒಂದು ಅಡ್ಡಗೆರೆ ಹಾಕಿದ್ದೀನಿ. ಅದು ನಿಮ್ಗೆಲ್ಲ ಸ್ಕ್ರೀನ್ ಶಾಟ್ ಕಾಣ್ತಾ ಇದೆ ಅಲ್ವಾ? ಶೇರ್ ಮಾಡಿರೋದು ಶೇರ್ನ ನೀವು ನೋಡ್ಕೊತಾ ಇದ್ದೀರಿ, ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ರೀ ಕೆಳಗಡೆ ಒಂದು ಅಡ್ಡಗೆರೆ ಇದೆ, ಅದನ್ನ ಅನುದಾತ್ತ ಅಂತ ಹೇಳ್ತೀವಿ. ಅಂದ್ರೆ ಅನುದಾತ್ತದಲ್ಲಿ ಹೇಗೆ? ತಗ್ಗಿನ ಸ್ವರದ ಹೇಳಿದು. ರೇ ತಾ ನೇ ರೇ ನೇ, ಇವೆರಡು ಎಲ್ಲಿಂದ ಬಂತು? ಗಂಟ್ಲಿಂದ ಬಂತು. ರೇ ತಾ ನೇ ಪರ ಸುವ, ಸುವ ಅದಕ್ಕೆ ಯಾವ ಸ್ವರ ಇಲ್ಲ, ಅದರಿಂದ ಅದನ್ನ ಉದಾತ್ತ ಅಂತ ಹೇಳ್ತೀವಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಇಡೀ ಮಂತ್ರನ ಅರ್ಥ ಮಾಡ್ಕೊಂಡು ಸುಲಭವಾಗುತ್ತೆ. ಇನ್ನೊಂದು ಸ್ವರನ ಇಲ್ಲಿ ನಾನು ಈ ಮಂತ್ರದ ಇಲ್ಲೇ ಇರಂತ ಬರೋದಿಲ್ಲ, ಅದನ್ನು ದೀರ್ಘ ಸ್ವರಿತ ಅಂತ ಹೇಳ್ತೀವಿ. ಅದನ್ನ ಮುಂದಿನ ಮಂತ್ರದಲ್ಲಿ ಹೇಳ್ಕೊಡ್ತೀನಿ. ನಾನು ಇವತ್ತು ಯಾರ ಒಬ್ಬರನ್ನ ನಾನು ಹೇಳ್ಕೊಟ್ಟಿದ್ದನ್ನು ಹೇಳೋದಕ್ಕೆ ಆಹ್ವಾನ ಮಾಡ್ತೀನಿ. ಯಾರು ಹೇಳ್ತೀರಿ? ಅನ್ಮ್ಯೂಟ್ ಮಾಡ್ಕೊಂಡು ನಾನು ಅಂತ ಹೇಳಿ. ಗುರುಗಳೇ, ನಾನ್ ಹೇಳ್ಬೋದಾ? ಯಾರು ಬೇಕಾದ್ರೂ ಹೇಳ್ಬೋದು. ಯಾರು? ಕವಿತಾನ, ಭವ್ಯನ? ಯಾರು? ಹೇಮ ನಾನು ಹೇಮ ಹೊರಡ್ತೀನಿ. ಗುರುಗಳೇ. ಹೇಮ ನನಗೆ ಯಾರು ಹಾಗಾಗಿ ನಾನು ಓಕೆ. ಹೇಮನ ಹೇಳಿ ಸರ್. ಶ್ರೀಧರ್, ನಾನು ಹೊರಡ್ತೀನಿ, ನಾನು ಸಿಗ್ತೀನಿ ಮತ್ತೆ. ಹೇಮ ಒಬ್ಬರು ಅನ್ಮ್ಯೂಟ್ ಮಾಡ್ಕೊಂಡಿರ್ತಾರೆ, ಇನ್ನು ಉಳಿದವ್ರು ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು ಇವಾಗ ಅಂದ್ರೆ, ನಾನು ಹೇಮಂಗೆ ಹೇಳ್ಕೊಡ್ತೀನಿ, ಅವರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತಾರೆ. ನಿಮ್ಗೆ ಎಲ್ಲಾರ್ಗು ಕೇಳುತ್ತೆ, ನಂದು ಅವ್ರದ್ದು ಎಲ್ಲಾರ್ಗು ಕೇಳುತ್ತೆ. ಆದ್ರೆ ಅಟ್ ದಿ ಸೇಮ್ ಟೈಮ್ ಅವ್ರು ಹೇಳುವಾಗ ನೀವು ಹೇಳ್ಬೇಕು, ಇಲ್ದ ಸ್ವರ ಕಲಿಯಕ್ಕಾಗಲ್ಲ. ಹೇಮ ಇವಾಗ ಹೇಳಿ. ಹಾ ಗುರುಗಳೇ. ವಿಶ್ವಾನಿ ಓಂ ವಿಶ್ವಾನಿ ಓಂ ವಿಶ್ವಾನಿ ಓಂ ವಿಶ್ವಾನಿ ದೇವ ದೇವ ಸವಿತರ್ ಸವಿತರ್ ಹೇಳ್ಬಿಡಿ ದುರಿತಾನಿ 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 ದುರಿತಾನಿ. ಯಾರೋ ಒಬ್ರು ಹೇಳ್ಬೇಕು, ಹೇಮ ಒಬ್ರು ಹೇಳ್ಬೇಕು, ಇನ್ನುಳಿದವರು ಎಲ್ಲಾರು ಹೇಳ್ಬೇಕು. ಆದ್ರೆ ಇನ್ನೊಬ್ರು ಯಾರು ಹೇಳ್ತಾ ಇದ್ರೆ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ. ವಿಜಯ್ ಕುಮಾರ್, ಇದನ್ನು ಕಲಿಯುವಾಗ ನೀವು ಆನ್ಲೈನ್ ಅಲ್ಲಿ ಕಲಿಬೇಕು, ಇಲ್ಲಿ ಹೇಳೋಂಗಿಲ್ಲ. ಇಲ್ಲಿ ಹೇಳಿದ್ರೆ ಇಲ್ಲಿ ಅವರಿಗೆ ಹೋಗುತ್ತದು. ದುರಿತಾನಿ ದುರಿತಾನಿ ಇಲ್ಲಿ ಸವಿತರ್ ದು ಅಲ್ಲಿವರೆಗೂ ಯಾವ ಸ್ವರ ಇಲ್ಲದೆ ಇರೋದ್ರಿಂದ ಸವಿತರ್ ದುರಿತಾನಿ ಸವಿತರ್ ದುರಿತಾನಿ ದುರಿ. ಅಲ್ಲಿ ನೋಡಿ, ದುರಿ ಹೇಳಿ. ದುರಿ ಅಲ್ಲ, ದು ಆದ್ಮೇಲೆ ರೀಗ್ ನಾನು ಗಂಟ್ಲಿಂದ ಹೇಳಿದ್ದೀನಿ. ದುರಿ ತಾನಿ
ನೀ ನುಡಿ ಹೇಳಿದಾಗ ನಿಮ್ಗೆ ಅನುದಾತ ಬರ್ಲಿಲ್ಲ, ಸ್ವರ ಅನುದಾತ ಒತ್ತು ಕೊಟ್ಟು ಹೇಳ್ಬೇಕು. ದುರಿತಾನಿ ದುರಿತಾನಿ ಪರ ಪರ ಸುವ ಸುವ ಪರಸುವ ಪರಸುವ ದುರಿತಾನಿ ದುರಿತಾನಿ ಪರಸುವ ಪರಸುವ ಯದ್ ಭದ್ರಂ. ಯದ್ಬದ್ಧನ್. ಇಲ್ಲಿ ಭಾ ಎರಡು ತರ ನೀವು ಗಮನಿಸ್ಬೇಕಾಗಿದೆ. ಭಾ ಮಹಾಪ್ರಾಣ ಅದು ಮೊದಲನೇದು, ಎರಡನೇದು ಅನುದಾತ್ತ ಇದೆ. ಯದ್ ಭಾ ಯದ್ ಭದ್ರಂ. ಯದ್ಭದ್ರಂ. ಭಾ ಮಹಾಪ್ರಾಣ. ಯದ್ ಭದ್ರಂ. ಯದ್ಭದ್ರಂ. ಗುಡ್. ತನ್ನ ತನ್ನ ಆಸುವ. ಆಸುವ. ಇನ್ನೊಂದು ಎಲ್ಲಾರ ಗಮನಿಸಿ, ಭದ್ರಂ ತನ್ನ ಇದೆ. ಅಲ್ಲಿ ಎಲ್ಲಿ ಮಧ್ಯದಲ್ಲಿ ಈ ತರ ಸೊನ್ನೆ ಬಂದಾಗ ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಸೊನ್ನೆ ಮುಂದೆ ಯಾವ ಅಕ್ಷರ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವಾಗ ನೋಡಿ, ಭದ್ರಂ ತನ್ನ ದ ಸೊನ್ನೆ ತ ಏನಂತ ಹೇಳ್ತೀಯಮ್ಮ ಹೇಮ? ಕೇಳ್ಕೊಡಿ. ಭದ್ರನ್. ಇಲ್ಲಮ್ಮ, ನಾನ್ ಹೇಳಿದ್ದು ಉತ್ತರ ಕೊಡಿ. ದ ಸೊನ್ನೆ ತ ಇದೆ, ಏನಂತ ಓದ್ತೀರಿ? ಸೊನ್ನೆ ದ ತಮ್ದ್. ತಂತ ಅಂತ ಓದ್ತಿರ್ತಾನೆ. ಹಾ ಗುರುಗಳೇ. ದ ಸೊನ್ನೆ ತ ಅಥವಾ ತ ಸೊನ್ನೆ ದೆ ತಂದೆ ಅಲ್ವಾ? ಹೊತ್ತಾನೆ. ಹ್ಞೂ ಗುರುಗಳೇ. ತಾ ಪಕ್ಕದಲ್ಲಿ ಸೊನ್ನೆ ಇದ್ರು ತಮ್ ಅಂತ ಇದ್ರು ಕೂಡ ತಮ್ಮದೇ ಅಂತ ಹೇಳದ ನಾವು ಏನಂತ ಹೇಳ್ತೀವಿ? ನಾ ಹೇಳ್ತೀವಲ್ಲ ಗುರುಗಳೇ, ತಂದೆ ಅಂತ ಹೇಳ್ತೀವಿ ಅಲ್ವಾ? ಅದೇ ತರ ಇಲ್ಲೂ ಅಷ್ಟೇನೆ. ಯದ್ ಭದ್ರಂ ತನ್ನ ಆಸುವ. ಹಾ ಗುರುಗಳೇ. ಯದ್ಬದ್ಧನ್ ತನ್ನ ಆಸುವ. ಬರ್ತಾ ಇದೆ. ಇನ್ಯಾರ ಇನ್ನೊಬ್ರು ಹೇಳಿ ನೋಡೋಣ. ಷಡಾಕ್ಷರಿ ದೇವಿ ಹೇಳ್ತೀರಾ? ಹೇಳ್ತೀನಿ ಸರ್. ಹೇಳಿ ಹೇಳಿ. ಷಡಾಕ್ಷರಿ ದೇವಿ ಇವಾಗ ಹೇಳ್ತಾರೆ, ಈ ನೋಡಿದವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಓಂ ವಿಶ್ವಾನಿ ದೇವ. ಓಂ ವಿಶ್ವಾನಿ ದೇವ. ಇನ್ನೊಂದು ಎಲ್ಲಾರ್ಗು ಹೇಳೋದಿದೆ. ಸಾಮಾನ್ಯವಾಗಿ ಸ ಶ ಶ ಈ ಡಿಫರೆನ್ಸ್ ತುಂಬಾ ಜನಕ್ಕೆ ಆ ಡಿಫರೆನ್ಸ್ ಬರಲ್ಲ. ಇಲ್ಲಿ ನೀವ್ಯಾರು ತಪ್ಪಾಡಿಲ್ಲ, ಆದ್ರೆ ಮುಂದೆ ತಪ್ಪಾಗಬಹುದಾ ಅನ್ನೋದಕ್ಕೆ ನಾನು ಇವಾಗಲೇ ಹೇಳ್ಬಿಡ್ತೀನಿ ಅಷ್ಟೇ. ಸರಸ ವಿಶ್ವಾಸ, ವಿಷಯ, ಷಣ್ಮುಖ, ವಿಶ್ವಾಸ ಷಣ್ಮುಖ. ಅಲ್ಲಿ ಎರಡು ಶಾ ಇದ್ರು ಕೂಡ ವಿಶ್ವಾಸ ಆ ಶಾನ ಸ್ವಲ್ಪ ಕಮ್ಮಿ ಪ್ರೆಷರ್ ಇಂದ ಹೇಳ್ತೀವಿ. ಯಾವ್ದನ್ನ? ಶಂಖಶಾನ, ಶಂಖ ಶಂಖ. ಅದೇ ತರ ಷಣ್ಮುಖ ಶಾ ಅದನ್ನ ಏನು ಅದನ್ನ ಪಟ್ ಶಾ ಅಂತ ಹೇಳ್ತಾರೆ. ಅಂದ್ರೆ ಯಾವ ಷಣ್ಮುಖ ಶಾ. ಆ ಷಣ್ಮುಖ ಶಾನ ಹೇಳ್ಬೇಕಾದ್ರೆ ನಾವು ಶ ಅಂತ ಹೇಳಿ ಪ್ರೆಷರ್ ಕೊಡ್ತೀವಿ. ಇದು ಗೊತ್ತಿರ್ಬೇಕು, ಯಾಕಂದ್ರೆ ಮುಂದೆ ಈ ಶ ಮತ್ತು ಶ ಎರಡೂ ಕೂಡ ಬರ್ತಾ ಇರುತ್ತೆ ಮಂತ್ರಗಳಲ್ಲಿ. ಇದನ್ನ ಅಭ್ಯಾಸ ಮಾಡ್ಕೋಬೇಕು. ಓಂ ವಿಶ್ವಾನಿ. ಓಂ ವಿಶ್ವಾನಿ ದೇವ ದೇವ. ಸವಿತರ್ ಸವಿತರ್ ದುರಿತಾನಿ ದುರಿತಾನಿ ಪರಾಸುವ ಪರಾಸುವ. ಯದ್ ಭದ್ರಂ ಯದ್ ಭದ್ರಂ ತನ್ನ ತನ್ನ ಆಸುವ. ಆಸುವ. ಯದ್ ಭದ್ರಂ ತನ್ನ ಆಸುವ. ಯದ್ ಭದ್ರಂ ತನ್ನ ಆಸುವ. ಇವಾಗ ನಾ ಎರಡು ತರದಲ್ಲಿ ಹೇಳ್ಕೊಟ್ಟೆ. ಬಿಡಿಸಿ ಹೇಳಿದಾಗ ಭದ್ರಂ ಅಂತ ಹೇಳಿದ್ದೀನಿ, ಸೇರಿಸಿ ಹೇಳಿದಾಗ ಭದ್ರನ್ ಅಂತ ಹೇಳಿದ್ದೀನಿ. ಇದು ಎಲ್ಲರಿಗೂ ಅರ್ಥ ಆಗ್ಬೇಕು. ಇನ್ಯಾ ಪವಿತ್ರ ಮೈಸೂರು ಹೇಳ್ತೀರಾ? ಹೇಳ್ತೀನಿ ಗುರುಜಿ. ಓಕೆ. ಓಂ ವಿಶ್ವಾನಿ ದೇವ. ಓಂ ವಿಶ್ವಾನಿ ದೇವ. ಸವಿತರ್ ಸವಿತರ್ ದುರಿತಾನಿ ದುರಿತಾನಿ ಪರಾಸುವ. ಪರಾಸುವ. ಯದ್ ಭದ್ರಂ ಯದ್ ಭದ್ರಂ ತನ್ನ ತನ್ನ ಆಸುವ.
ಆಸುವ ಓಂ ವಿಶ್ವಾನಿ ದೇವ ಓಂ ವಿಶ್ವಾನಿ ದೇವ ಸವಿತರ್ ಸವಿತರ್ ದುರಿತಾನಿ ಪರಾಸುವ ದುರಿತಾನಿ ಪರಾಸುವ 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 ಯದ್ಭದ್ರಂ ತನ್ನ ಆಸುವ ಯದ್ ಭದ್ರಂ ತನ್ನ ಆಸುವ. ಅರವಿಂದ್ ಹೇಳ್ತೀರೇನ್ರಿ? ಎಲ್ಲಾರು ಹೇಳ್ತಾ ಇದ್ದೀರಾ? ಮ್ಯೂಟ್ ಮಾಡ್ಕೊಂಡು. ಅರವಿಂದ್ ಹೇಳಲಿಲ್ಲ. ರೂಪಾವತಿ, ನನಗೆ ಯಾರು ಕಾಣ್ತಾರೋ ಅವ್ರು ಕೇಳ್ತೀನಿ ನಾನು. ಕುಮುದ ಹೇಳ್ತೀನಿ ಗುರುಗಳೇ. ಹೇಳಿ ಕುಮುದ. ಹಾ. ಓಂ ವಿಶ್ವಾನಿ ದೇವ ಓಂ ವಿಶ್ವಾನಿ ದೇವ. ನಾಗಲಕ್ಷ್ಮಿ ಹೇಳಿಲ್ಲ ನಾನು. ಇವಾಗ ಸರ್ ಹೇಳ್ತಾ ಇದೀನಿ ಸರ್, ಆ? ಹೇಳ್ತಾ ಇದೀನಿ ಸರ್. ಹೇಳ್ತಾ ಇದ್ದೀರಿ, ನಾಗಲಕ್ಷ್ಮಿ ಹೆಸರು ನಾನು ಹೇಳಲಿಲ್ಲ. ಸಾರಿ ಸರ್. ಪರವಾಗಿಲ್ಲ. ಇವಾಗ ಕುಮುದ ಹೇಳ್ತಾ ಇದಾರೆ, ಆಮೇಲೆ ನೀವು ಹೇಳೋರುತ್ತೆ. Okay, ಓಂ okay. ವಿಶ್ವಾನಿ ದೇವ ಓಂ ವಿಶ್ವಾನಿ ದೇವ ಸವಿತರ್ ಸವಿತ ದುರಿತಾನಿ ದುರಿತಾನಿ ಪರಾಸುವ ಪರಾಸುವ ಯದ್ಭದ್ರಂ ತನ್ನ ಆಸುವ ಯದ್ಭದ್ರಂ ತನ್ನ ಆಸುವ. ಮಹಾಪ್ರಾಣ. ಯದ್ಭದ್ರಂ ತನ್ನ ಆಸುವ ಯದ್ಭದ್ರಂ ತನ್ನ ಆಸುವ. ನಾಗಲಕ್ಷ್ಮಿ ಹೇಳಿ ಇವಾಗ. ಓಂ ವಿಶ್ವಾನಿ ದೇವ ಓಂ ವಿಶ್ವಾನಿ ದೇವ ಸವಿತರ್ ಸವಿತರ್ ದುರಿತಾನಿ ದುರಿತಾನಿ ಪರಾಸುವ ಪರಾಸುವ ಯದ್ಭದ್ರಂ ತನ್ನ ಆಸುವ ಯದ್ಭದ್ರಂ ತನ್ನ ಆಸುವ ಭದ್ರಂ ತನ್ನ ಆಸುವ ಭದ್ರಂ ತನ್ನ ಆಸುವ ಭದ್ರಂ ತನ್ನ ಹೇಳಬೇಕು. ಭದ್ರಂ ತನ್ನ ಆಸುವ ಭದ್ರಂ ತನ್ನ ಆಸುವ ಯದ್ಭದ್ರಂ ತನ್ನ ಆಸುವ ಯದ್ಭದ್ರಂ ತನ್ನ ಆಸುವ ಬದಲಾಯಿಸಲಿಲ್ಲ. ಯದ್ಭದ್ರಂ ಭದ್ರಂ ಭದ್ರಂ ಹೇಳಿ. ಯದ್ಭದ್ರಂ ತನ್ನ ಆಸುವ. ಇದು ಮುಂದೆ ನಾಳೆ ಮುಂದಿನ ಪಾಠಕ್ಕೆ ಬರ್ಬೇಕಾರೆ. ಸಚಿನ್ ಮೇಲೆ ಕೇಳಿಸ್ಕೊಂಡ್ರೇನ್ರಿ ಸಚಿನ್ ನೀವು? ಗುರುಗಳೇ ಕೇಳಿಸ್ಕೊಂತ ಇದ್ದೀನಿ. ಇವಾಗ ಹೇಳ್ಕೊಡ್ಲಾ? ಹೇಳಿ ಗುರುಗಳೇ, ಹೇಳಿ ಹೇಳಿ ಹೇಳಿ. ಓಂ ವಿಶ್ವಾನಿ ದೇವ ಓಂ ವಿಶ್ವಾನಿ ದೇವ ಸವಿತರ್ ಸವಿತರ್ ದುರಿತಾನಿ ದುರಿತಾನಿ ಬಿಜುಕುಮಾರ್ ಈ ಕಡೆ ಬನ್ನಿ. ಪರಾಸುವ 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 ಯದ್ಭದ್ರಂ ಯದ್ಭದ್ರಂ ಭದ್ರಂ ಭದ್ರಂ ತನ್ನ ಆಸುವ. ನೋಡ್ಕೊಳ್ಳಿ ತನ್ನ ಆಸುವ. ಹೇಳಿ. ಓಂ ವಿಶ್ವಾನಿ ದೇವ ಓಂ ವಿಶ್ವಾನಿ ದೇವ. ಸಚಿನ್ ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಒಂದು ಮುಗಿದ ತಕ್ಷಣ ಮ್ಯೂಟ್ ಮಾಡ್ಕೋಬೇಕು. ಸರಿ ಗುರು. ಓಂ ವಿಶ್ವಾನಿ ದೇವ ಓಂ ವಿಶ್ವಾನಿ ದೇವ ಸವಿತರ್ ಸವಿತರ್ ದುರಿತಾನಿ 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 ರೀ ರೀ ನೀ ನಿ ದುರಿತಾನಿ ದುರಿತಾನಿ ಪರಾಸುವ ಪರಾಸುವ ಯದ್ಭದ್ರಂ ತನ್ನ ಯದ್ಭದ್ರಂ ತನ್ನ ಯದ್ಭದ್ರಂ 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 ತನ್ನ ಆಸುವ. ತನ್ನ ಆಸುವ. ಗೌರಿ ರತ್ನ ಹೇಳ್ತೀರಾ? ಹೂ ಹೇಳಿದವರೆ ಮುಂದೆ ಕೊಟ್ಟು ಹೋಗ್ತೀನಿ. ಡಾಕ್ಟರ್ ಸುಧಾ ಮೈಸೂರು.
ಹೇಳ್ತೀನಿ ಗುರುಜಿ. ಹೇಳ್ತೀರಿ. ಓಂ ವಿಶ್ವಾನಿ ದೇವ ಓಂ ವಿಶ್ವಾನಿ ದೇವ ಸವಿತರ್ ಸವಿತರ್ ದುರಿತಾನಿ ದುರಿತಾನಿ ಪರಾಸುವ ಪರಾಸುವ ಯದ್ಭದ್ರಂ ತನ್ನ ಯದ್ಭದ್ರಂ ತನ್ನ ಆಸುವ. ಆಸುವ. ಉಮಾಮಹೇಶ್ವರಿ ಹೇಳಿ. ಓಂ ವಿಶ್ವಾನಿ ದೇವ. ಏನಾಯ್ತು ಉಮಾಮಹೇಶ್ವರಿ? ಇಲ್ವಾ? ಕಾಂತಾಮಣಿ ಹೇಳ್ತಾರೇನ್ರಿ? ಹೇಳ್ತೀನಿ ಸರ್. ಓಂ ವಿಶ್ವಾನಿ ದೇವ ಓಂ ವಿಶ್ವಾನಿ ದೇವ ಸವಿತರ್ ಸವಿತರ್ ದುರಿತಾನಿ ದುರಿತಾನಿ ಪರಾಸುವ. ಪರಾಸುವ. ಮಾತಾಡೋರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬಾರ್ದು, ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು. ಇವತ್ತು ಸಮಯ ಆಗ್ತಾ ಬಂದಿದೆ, ನಾನು ಇವಾಗ ಕ್ಲೋಸ್ ಮಾಡ್ತೀನಿ. ಒಂದ್ಸಲ ಹೇಳ್ಕೊಡ್ತೀನಿ. ಇನ್ಯಾರು ಹೇಳ್ತೀರಿ? ಸುಮಿತ್ರಾ ಹೇಳ್ತೀರಾ? ಸರ್ ನನ್ ಕಂಪ್ಲೀಟ್ ಆಗ್ಲಿಲ್ಲ ಸರ್. ನಿಮ್ಗೆ ನೀವೇ ಹೇಳಿ ಇವಾಗ. ಓಂ ವಿಶ್ವಾನಿ ದೇವ. ಸ್ಕ್ರೀನ್ ಬಂದಿಲ್ಲ ಸರ್. ಅಲ್ಲಿ ಸ್ಕ್ರೀನ್ ತೆಗೆದೆ ನಾನು, ಇಲ್ಲಿ ಮರೆಯಾಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಇನ್ ನಾಳೆ ಮುಂದಿನ ಪಾಠದಲ್ಲಿ ಹೇಳ್ಕೊಡ್ತೀನಿ ಬಿಡಿ. ಯಾರಿಗಾರು ಹಾಗೆ ಹೇಳಿ ಸ್ಕ್ರೀನ್ ಇಲ್ದಲ್ಲಿ ಹೇಳಕ್ ಬರುತ್ತಾ ಯಾರಾದ್ರೂ? ಯಾರು? ಕುಶಲ್. ಕುಶಲ್ ಹೇಳ್ರಿ. ಓಂ ವಿಶ್ವಾನಿ ದೇವ ಸವಿತರ್. ಮರಿವು ನಾ ಹೇಳ್ಕೊಟ್ ಮೇಲೆ ಹೇಳ್ಬೇಕು ಇದು ಪಾಠ. ಓಕೆ ಸರ್. ಓಂ ವಿಶ್ವಾನಿ ದೇವ ಓಂ ವಿಶ್ವಾನಿ ದೇವ ಸವಿತರ್ ಸವಿತರ್ ದುರಿತಾನಿ ದುರಿತಾನಿ ಪರಾಸುವ. ಪರಾಸುವ. ಹೇಳಿದ್ರೆ ಪರಾಸುವ. ಯದ್ಭದ್ರಂ ತನ್ನ ಆಸುವ. ಯದ್ಭದ್ರಂ ತನ್ನ ಆಸುವ. ಇವಾಗ ಸಾಹಿತ್ಯ ಇಲ್ದಲ್ಲ ಇನ್ಯಾರು ಹೇಳ್ತೀರಾ? ನಮಸ್ತೆ ಗುರುಗಳೇ, ನಾನ್ ಭವ್ಯ. ಗುರುಗಳೇ ನಾನ್ ಸುಬ್ರಹ್ಮಣ್ಯ ಹೇಳ್ತೀನಿ. ಅರ್ಪಿತಾ, ಕುಮಾರ್, ಕವಿತಾ ಇಬ್ರಿಗೆ ಮಾತ್ರ ಅವಕಾಶ ಕೊಡ್ತೀನಿ ಇವಾಗ. ಇನ್ನು ಸಮಯ ಆಯ್ತು, ನಾನು ನೆಕ್ಸ್ಟ್ ಒಂದು ಮೀಟಿಂಗ್ ಇದೆ ನಮ್ಗೆ. ಮೊದಲು ಕವಿತಾ, ಆಮೇಲೆ ಅರ್ಪಿತಾ ಕುಮಾರ್. ಇವತ್ತಿಗೆ ಇದು ಕ್ಲೋಸ್ ಆಗುತ್ತೆ, ಮತ್ತೆ ಶನಿವಾರ ಮತ್ತೆ ಮುಂದುವರಿಸ್ತೀನಿ. ಕವಿತಾ. ನಮಸ್ತೆ ಗುರುಗಳೇ, ನಾನ್ ಭವ್ಯ. ಒಂದೇ ಕಾಲಲ್ಲಿ ಜಾಯ್ನ್ ಆಗಿದೆ, ಒಂದೇ ಮೊಬೈಲ್ ಅಲ್ಲಿ. ಕ್ಲೋಸ್ ಮಾಡ್ತೀನಿ. ಓಂ ವಿಶ್ವಾನಿ ದೇವ ಓಂ ವಿಶ್ವಾನಿ ದೇವ ಸವಿತರ್ ಸವಿತರ್ ದುರಿತಾನಿ ದುರಿತಾನಿ ಪರಾಸುವ. ಪರಾಸುವ. ಯದ್ಭದ್ರಂ ಯದ್ಭದ್ರನ್ ತನ್ನ ಆಸುವ. ತನ್ನ ಆಸುವ. ಓಕೆ. ಅರ್ಪಿತಾ ಕುಮಾರ್. ಓಂ ವಿಶ್ವಾನಿ ದೇವ. ಅರ್ಪಿತಾ ಹೇಳ್ತೀರಾ? ಹೇಳಲ್ವಾ? ಬಿಡಿ, ಪರವಾಗಿಲ್ಲ. ವನಿತಾ, ನೀವು ಸೇಮ್ ವನಿತಾ ಆಫ್ ಬೆಂಗಳೂರು. ಕಮಲಾ. ಕಮಲಾ, ನಮಸ್ಕಾರ. ನಾನು ಈ ಮುಂದಿನ ವಾರ ಹೇಳ್ಕೊಡ್ತೀನಿ. ಆಯ್ತು ಸರ್. ಇಲ್ಲೊಬ್ಬರು ಮಾತಾಡ್ಸಷ್ಟೇ. ವನಿತಾ, ನೀವು ವಿಡಿಯೋ ಮಾಡ್ರಿ. ಕೆಲವೆಲ್ಲ ಆನ್ ಮಾಡಿ, ಅಂದ್ರೆ ಮೊಬೈಲ್ ಆನ್ ಮಾಡಿ ಹೊರಟೋಗಿರ್ತಾರೆ. ಪವಿತ್ರ ಮೈಸೂರ್ ಮುಖ ನೋಡ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ಇವತ್ತು ಅದ್ಭುತವಾಗಿ ಪಾಠ ಶುರುವಾಗಿದೆ. ಅಂದ್ರೆ ನಂದಲ್ಲ ಅದ್ಭುತ, ಅದ್ಭುತ ಯಾರದು? ಡಾಕ್ಟರ್ ಜಾಗೀರ್ದಾರ್ದು. ಆಮೇಲೆ ಅಶೋಕ್ ಕುಮಾರ್ ನಾಡಿ ಮಾತಾಡಿದ್ದಾರೆ. ಸೊ ಇವತ್ತು ಪರಿಚಯ ಅಷ್ಟೇ ನಾನು ಮಾಡಿದ್ದೀನಿ. ಮುಂದಿನ ವಾರ ಇದೇ ಮಂತ್ರ ಕಂಟಿನ್ಯೂ ಮಾಡಿ 2ನೇ ಮಂತ್ರಕ್ಕೆ ಹೋಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಇದ್ರದ್ದೆಲ್ಲ ಸಾಹಿತ್ಯ ಹಾಕ್ತೀನಿ. ಮುಂದೆ ಯಾರಿಗೆ ಹಾಸನದ ಹತ್ರ ಇದ್ದವರು ಪುಸ್ತಕ ತೆಗೆದುಕೊಳ್ಬಹುದು ನನ್ನ ಹತ್ರ ಫ್ರೀ ಆಗಿ. ಇಲ್ದೆ ಹೋದ್ರೆ ನಾನು ಸುಮ್ಮನೆ ಮೊಬೈಲ್ ಇದ್ರಲ್ಲಿ ಕಳ್ಸಕ್ ಹೋಗಲ್ಲ.
ಯಾವ್ದ್ರಲ್ಲಿ ಕೊರಿಯರ್ ಅಲ್ಲಿ ಕಳ್ಸೋದು, ನಾನು ಕೊರಿಯರ್ ಆಫೀಸ್ ಹೋಗೋದು, ನೀವು ಅಲ್ಲಿ ಹೋಗಿ ತಗೊಳ್ಳೋದು ಎಲ್ಲ ಬೇಡ. ನಿಮಗೆ ನಾನು ಇದರಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ನಾನು ಸಾಹಿತ್ಯ ಹಾಕ್ತೀನಿ. ಇವತ್ತು ನೀವು ಸಾಹಿತ್ಯ ಸ್ಕ್ರೀನ್ ಶಾಟ್ ಅಲ್ಲಿ ನೋಡಿದ್ರೆ, ಸ್ಕ್ರೀನ್ ಅಲ್ಲಿ ನೋಡಿದ್ರಲ್ಲ, ಹಾಗೆ ಇದ್ರೆ ಸಾಕಲ್ವಾ? ಹಾ ಸರ್. ಆ ತರ ಹಾಕ್ತೀನಿ, ಕಲ್ತ್ಕೊಂಡು ಹೋಗೋಣ. ಎಲ್ಲಾರಲ್ಲೂ ನಿಧಾನತ್ವ ಇರಬೇಕು, ನಿಧಾನವೇ ಪ್ರಧಾನ. ಒಳ್ಳೇದಾಗ್ಲಿ. ಶಾಂತಿ ಮಂತ್ರ ಹೇಳಿ ಮುಗಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದಿನ ಪಾಠ ಶನಿವಾರ ಬರುತ್ತೆ. ಶನಿವಾರ ಸಂಜೆ ಪಾಠಕ್ಕಿಂತ ಮುಂಚೆ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಿಮ್ಗೆ ಹೇಳ್ತೀನಿ. ಶನಿವಾರ ಬೆಳಗ್ಗೆ 8:30 9 ಗಂಟೆವರೆಗೆ ಹಾಸನದ ಶಂಕರ ಮಠದಲ್ಲಿ ಅಗ್ನಿಹೋತ್ರ ನಡೆಯುತ್ತೆ. ಇಡೀ ದಿವಸ ಒಂದು ಮಹಾ ಸತ್ಸಂಗ ನಡೆಯುತ್ತೆ. ಪತಂಜಲಿ ಯೋಗ ಸಮಿತಿಯಿಂದ, ಹರಿದ್ವಾರದಿಂದ ಮಾತಾಜಿ ದೇವಪ್ರಿಯಾಜಿ ಹಾಗೂ ಸ್ವಾಮೀಜಿ ಪರಮಾರ್ಥ ದೇವ್ ಬರ್ತಾ ಇದ್ದಾರೆ. ಅವರದ್ದು ಸತ್ಸಂಗ ಆಗುತ್ತೆ. ನಿಮ್ಮ ಮೈಸೂರಿನ ಜನ ಕೂಡ ಕೆಲವರು ಬೆಂಗಳೂರಿಗೆ, ಹಾಸನಕ್ಕೆ ಕೆಲವರು ಬರ್ತಾ ಇದ್ದಾರೆ. ನೀವುಗಳು ಬರೆದಾಗ ತುಂಬಾ ಸಂತೋಷ, ಬರಬಹುದು. ಆದ್ರೆ ಬೆಳಗ್ಗೆ ನಾವು 8:30 9 ಗಂಟೆವರೆಗೆ ಮಾತ್ರ ಅರ್ಧ ಗಂಟೆ ವಿಶೇಷವಾದ ಅಗ್ನಿಹೋತ್ರ ಮಾಡ್ತೀವಿ. ಅದನ್ನ ಲೈವ್ ಮಾಡ್ತೀನಿ. ನೀವೆಲ್ಲ ಇದೇ ಲೈವ್ ಅಲ್ಲಿ ಇದ್ರಲ್ಲಿ ಜಾಯಿನ್ ಆಗು, ಝೂಮ್ ಅಲ್ಲಿ. ಎಲ್ಲರಿಗೂ ಒಳ್ಳೇದಾಗಿ. ಧನ್ಯವಾದಗಳು ಗುರುಜಿ. ಅಗ್ನಿಹೋತ್ರ ಶನಿವಾರ ಹೇಳ್ಕೊಡ್ತೀರಾ ಹೆಂಗ್ ಮಾಡೋದು ಅಂತ? ಅಗ್ನಿಹೋತ್ರ ಹೇಳ್ಕೊಡ್ಬೇಕಾದ್ರೆ ಪಾಠ ಕಲಿಬೇಕು ಮೊದಲು. ಹೌದಾ? ಓಕೆ 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 ಓಕೆ. ಎಲ್ಲ ಪಾಠ ಕಲ್ತ ಮೇಲೆ ಅಗ್ನಿಹೋತ್ರ ಹೇಳ್ಕೊಡೋದು. ಇಲ್ದೋದ್ರೆ ಏನಾಗುತ್ತೆ ಅಂತ ಇವಾಗಲೇ ಹೇಳ್ತೀನಿ. ಆರಂಭದಲ್ಲಿ ಈ ಕವಿತಾ ಕೆಲವು ಪ್ರಶ್ನೆ ಕೇಳಿದ ಕೆಲವು ಉತ್ತರ ಕೊಟ್ಟಿದೀವಿ. ನಾವು ತಪ್ಪ ಮಂತ್ರ ಹೇಳ್ಬಿಟ್ಟು ತಪ್ಪು ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅದರಿಂದ ಮೊದಲು ಮಂತ್ರ ಕಲ್ತ್ಕೊಳ್ಳೋಣ. ಕಲ್ತ್ಕೊಂಡ ಮೇಲೆ ನಾನು ಅಗ್ನಿಹೋತ್ರ ಹೇಳ್ಕೊಡ್ತೀನಿ. ಓಕೆ ಓಕೆ ಓಕೆ. ಎಲ್ಲರಿಗೂ ಸರ್